ಅಂದ್ರೆ ನೀವಾಗ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೀವಾ ಏನು, ಅಥವಾ ಸುಮ್ಮನೆ ಹೆಂಗ್ ಬೇಕಾದ್ರೂ ಮಾತಾಡ್ಕೊಂಡು ಏನೋ ಹೋಗೋದಾ? ಒಂದು ನಾನು ರೆಕಾರ್ಡ್ ಆನ್ ಮಾಡಿದ್ದೀನಿ. ಓಕೆ. ಏನೋ ಒಂದು ಕ್ಯಾಶುವಲ್ ಹಂಗೆ ಮಾತಾಡ್ಕೊಂಡು ಹೋಗೋಣ. ಓ ಗುರು, ನಾನು ರೀಸೆಂಟಾಗೆ 2 ವೆಬಿನಾರ್ ಅಟೆಂಡ್ ಮಾಡಿದೆ ಗುರು. ಪಾ, ಸೈಕ್ ವೆಬಿನಾರ್ಸ್. ನೀ ಯಾವ್ದಾರು ಅಟೆಂಡ್ ಮಾಡಿದ್ಯಾ ಆ ಥರದ್ದು? ವೆಬಿನಾರ್ ಅಲ್ಲ, ಇಟ್ ಇಸ್ ಬೇಸ್ಡ್ ಆನ್ ಸಮ್, ಇಸ್ ಇಟ್ ವಾಟ್ ಮೋಟಿವೇಶನ್ ರಿಲೇಟೆಡ್ ಆರ್ ವಾಟ್ ಇಸ್ ಇಟ್ ರಿಲೇಟೆಡ್ ಟು? ಲರ್ನಿಂಗ್ ಬೆಸ್ಟ್ ಥರದ್ದು. ನಂಗೆ ಅನ್ಸುತ್ತೆ ನಾನು ಯಾವತ್ತೂ ಯಾವ ವೆಬಿನಾರು ಅಟೆಂಡ್ ಸೊ ಫಾರ್ ಮಾಡಿಲ್ಲ. ಎಕ್ಸಾಂಪಲ್, ಇವಾಗ ನಿನಗೆ ಗೇಮ್ ಡಿಸೈನ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇತ್ತಂದೆಲ್ಲ, ಗೇಮ್ ಡೆವಲಪ್ಮೆಂಟು ಅಂದರೆ, ಇಫ್ ಯು ಆರ್ that much serious, then generally you'll be looking out for good creators out there who are doing these things, and you'll be looking for opportunities if available. Free webinar ಇತ್ತ ಏನಾದರೂ ಸಿಕ್ಕಿದ್ರೆ you will try to seize those opportunities to learn things ಆ ಥರ. All I've seen is design videos on YouTube about game design, game development, history, games. ಲೈಕ್ ಇವತ್ತೇ ಒಂದು ನೋಡ್ತಾ ಇದ್ದೆ, ಈ Okay. ವ್ಯಾಲ್ವ್ ಅವ್ರು ರಿಲೀಸ್ ಮಾಡಿದ್ರು 20th anniversary ಆಫ್ ಹಾಫ್ ಲೈಫ್ 2. ಓಕೆ. ಇಟ್ ಇಸ್ ಅ 2 hour ಥಿಂಗ್, 2 hour ಡಾಕ್ಯುಮೆಂಟ್ರಿ. ಮೊನ್ನೆ ವಾರ್ಕ್ರಾಫ್ಟ್ ಅವ್ರು ಬಿಟ್ರಲ್ಲ 30th anniversary. ವಾರ್ಕ್ರಾಫ್ಟ್ 3 ನೋಡ್ತಾ ಇದ್ದೆ. ನಂಗೆ ಆಮೇಲೆ ಇವಾಗ ನಂಗೆ ಅರ್ಥ ಆಯ್ತು, ನೀನು ವೈ ಯು ಪ್ಲೇಸ್ ಯುವರ್ ಹೌಸಸ್ ಆ್ಯಂಡ್ ಯುವರ್ ಬಿಲ್ಡಿಂಗ್ಸ್ ಲೈಕ್ ದ್ಯಾಟ್ ಇನ್ ಏಜ್ ಆಫ್ ಎಂಪೈರ್ಸ್ ಅಂತ. ಅಂದರೆ ಅದರಲ್ಲೂ ಆ ಥರ ತಾನೇ, ಲೈಕ್ there are no walls or anything, there are no ಅಂದರೆ ವಾರ್ಕ್ರಾಫ್ಟ್ ಅಲ್ಲಿ spreading out. ವಾಲ್ಸ್ ಇಲ್ಲ, ದೇ ಪ್ಲೇಸ್ ಇಟ್ ಲೈಕ್ ಇನ್ ಅ ಸ್ಟ್ರಾಟಜಿಕ್ ವೇ, ಇಲ್ಲ ಅಂತಿಲ್ಲ. ಬಟ್ ಯೂಶಲಿ ನಾನು ಆಡಿರೋ ಗೇಮ್ಸ್ ಬಂದು RTS ಥರ ಆಡಿಲ್ಲ, ರಿಸೋರ್ಸ್ ಮ್ಯಾನೇಜ್ಮೆಂಟು, ಸಿಮ್ಯುಲೇಷನ್ ಆ ಥರ ಗೇಮ್ಸ್ ಆಡಿರೋದು. ಸೊ ಅದರಲ್ಲಿ ವಿ ಟ್ರೈ ಟು ಬಿ ಎಫಿಷಿಯಂಟ್ ಆಸ್ ಪಾಸಿಬಲ್ ವಿತ್ ದ ಬಿಲ್ಡಿಂಗ್ಸ್ ದಟ್ ವಿ ಪ್ಲೇಸ್ ಥರ. ಇದರಲ್ಲೂ ಅಷ್ಟೇ, ಏಜ್ ಆಫ್ ಎಂಪೈರ್ಸ್ ಅಲ್ಲೂ ದಿಸ್ ಇಸ್ ಆಲ್ಸೋ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಬಟ್ ಇದರಲ್ಲಿ ಏನಂದರೆ ಫೈಟಿಂಗ್ ಇದೆ ನೋಡು, ಫೈಟಿಂಗ್ ಆಸ್ಪೆಕ್ಟ್ ಇದೆ. ಆ್ಯಂಡ್ ಸೊ ನಾನು ಹೇಳ್ತಿರೋದು ಯಾವ ಥರ ಅಂದರೆ, ನೀನು ಸಿಮ್ ಸಿಟಿ ಆಡಿದ್ಯಾ? ಅದಾಡಿದ್ದೀನಿ. ಇವಾಗ ಸಿಮ್ ಸಿಟಿ ಅದರಲ್ಲಿ ಗೊತ್ತಿಲ್ಲ, ಇವಾಗ ನಾನು ಆಡಿರೋ ಸಿಮ್ ಸಿಟಿ 2000, ಇನ್ನೊಂದು ಆ್ಯನೋ 1800 ಅಂದೆ ನೋಡು. ಆ ಥರದ ಗೇಮ್ಸಲ್ಲೆಲ್ಲ ಹೆಂಗಂದರೆ, ಯು ಹ್ಯಾವ್ ದಿಸ್ ಒನ್ ಬಿಲ್ಡಿಂಗ್ ವಿಚ್ ಹ್ಯಾಸ್ ಅನ್ AOE ಕವರೇಜ್. ಸೊ ಅದರದ್ದು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಗಬೇಕಂದ್ರೆ ದೆರ್ ಇಸ್ ಪರ್ಟಿಕ್ಯುಲರ್ ವೇ ಯು ನೀಡ್ ಟು ಪ್ಲೇಸ್ ಸರ್ಟನ್ ಬಿಲ್ಡಿಂಗ್ಸ್. ಓಕೆ, ಸೊ ದೆರ್ ಇಸ್ ಅ ಬಿಲ್ಡಿಂಗ್ that is giving, that has some sort of buff, and any buildings that are within that perimeter will get that buff also. Okay. ಆ ಥರದ್ದು. ಹಾಗೇನೆ ಅಟ್ ದ ಸೇಮ್ ಟೈಮ್ ಯು ಆರ್ ಆಲ್ಸೋ ಕೈಂಡ್ ಆಫ್ ಲಿಮಿಟೆಡ್ ಆನ್ ದ ಲ್ಯಾಂಡ್ಸ್ ಆರ್ ಏರಿಯಾ. ಸೊ ನೀನು ಆಪ್ಟಿಮಮ್ ಯುಟಿಲೈಸೇಷನ್ ಮಾಡಿಲ್ಲ ಅಂದರೆ ಯು ವಿಲ್ ಬಿ ವೆರಿ ಡಿಫಿಕಲ್ಟ್ ಥರ. ಬಟ್ ಏನಂದರೆ, ಆಫ್ಕೋರ್ಸ್ ಲೈಕ್ ನಾನು ಅಷ್ಟು ಡೀಟೇಲ್ ಆಗಿ ಯಾವ ಗೇಮು ಅಷ್ಟು ಆಡಲ್ಲ, ಬಟ್ ಐ ಟ್ರೈ, ಲೈಕ್ ಇಫ್ ಐ ಕಮ್ ಅಕ್ರಾಸ್ ಎನಿ ಸಚ್ ಗುಡ್ ಕಾಂಟೆಂಟ್ ಅರೌಂಡ್, ದೆನ್ ಐ ಟ್ರೈ ಟು ಡೂ ಇಟ್. ಸೊ ಸೆಟ್ಲರ್ಸ್ ಅಂತ ಹೇಳ್ಬಿಟ್ಟು ಒಂದು ಬ್ರೌಸರ್ ಗೇಮ್ ಇದೆ, ಅದು ಮೇಯ್ನಾಗಿ ಈ ಥರದ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅದು ಯಾವ ರೇಂಜಿಗೆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅದಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀನು ಒಂದು ವುಡನ್ ಪ್ಲ್ಯಾಂಕ್ ಜನ್ರೇಟ್ ಮಾಡ್ಬೇಕು ಅನ್ಕೋ. ಸೊ ವುಡನ್ ಪ್ಲ್ಯಾಂಕಿಗೆ ಏನು ಬೇಕು, ನಿಮಗೆ ಫಸ್ಟು ಟ್ರೀಸ್ ಕಟ್ ಮಾಡಬೇಕು. ಸೊ ವುಡ್ ಕಟರ್ಸ್ನ ನೀನು ಪ್ಲ್ಯಾಂಟ್ ಮಾಡ್ತೀಯ. ವುಡ್ ಕಟರ್ಸು ಅದಾದಮೇಲೆ ನೆಕ್ಸ್ಟು ಸಾ ಮಿಲ್ ಕ್ರಿಯೇಟ್ ಮಾಡಬೇಕು, ಲಾಗ್ಸ್ನ ಕಟ್ ಮಾಡೋಕ್ಕೆ. ಸಾ ಮಿಲ್ಲಿಂದ ನಿನಗೆ ವೇರ್ ಹೌಸಿಗೆ ಪ್ಲ್ಯಾಂಕ್ ಸಿಗುತ್ತೆ ನಿಮಗೆ. ಸೊ 2 or 3 ಬಿಲ್ಡಿಂಗ್ಸ್ನ ನೀನು ಸೆಟ್ ಮಾಡ್ತೀಯ. ಸೊ ಆ ಬಿಲ್ಡಿಂಗಿಂದ ಮರವರೆಗೂ ಹೋಗೋಕ್ಕೆ ಒಂದಷ್ಟು ಟೈಮ್ ಬೇಕು ವರ್ಕರ್ಗೆ, ಅಲ್ಲಿಂದ ತೊಗೊಂಬರೋಕ್ಕೆ ಒಂದಷ್ಟು ಟೈಮ್ ಬೇಕು, ಅದನ್ನು ಪ್ರಾಸೆಸ್ ಮಾಡೋಕ್ಕೆ ಒಂದಷ್ಟು ಟೈಮ್ ಬೇಕು. ಸೊ ಟೋಟಲು ಒಂದು ಮರ ಕಟ್ ಮಾಡೋಕ್ಕೆ ಒಂದಿಷ್ಟು ಟೈಮ್ ಫ್ರೇಮ್ ಅಂತಿರುತ್ತೆ, ಆಯಿತಾ. ಲೆಟ್ಸ್ ಸೇ 20 seconds ಆರ್ 30 seconds. ನೆಕ್ಸ್ಟು ಸಾ ಮಿಲ್ ಪ್ರಾಸೆಸ್ ಮಾಡ್ತಾರೆ ನೋಡು, ಲಾಗ್ಸಿಂದ ಸಾ ಮಿಲ್ಗೆ. ಇದು ಡೈರೆಕ್ಟ್ ಲಾಗಿಂದ ಸಾ ಮಿಲ್ ಆಗುತ್ತೆ. ಸೊ ನೀನು ವುಡ್ ಕಟರ್ ಬಿಲ್ಡಿಂಗ್ ಇರುತ್ತಲ್ಲ, ಆ ಪಕ್ಕದಲ್ಲೇ ನೀನು ಸಾ ಮಿಲ್ನ ಕ್ರಿಯೇಟ್ ಮಾಡ್ತೀರಾ, ಸೊ ದಟ್ ಅಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೀನೇನಾದ್ರೂ ದೂರ ಪ್ರೆಸ್ ಮಾಡಿದ್ರೆ ಇಟ್ ಟೇಕ್ಸ್ ಲಾಂಗ್ ಟೈಮ್ ಟು ವಾಕ್. ಸೊ ಈ ರೀತಿ ಮ್ಯಾನೇಜ್ಮೆಂಟ್ ಅದು. ಆ್ಯಂಡ್ ನೀನೊಂದು ಮರ ಕಟ್ ಮಾಡಿದ್ರೆ ನಿಂಗೆ ಇವಾಗ ಅಲ್ಲೊಂದು 5 ಲಾಗ್ ಸಿಗುತ್ತೆ ಅನ್ಕೋ, ಆ್ಯಂಡ್ ಯು ನೀಡ್ 1 ಲಾಗ್ ಟು ಪ್ರೊಸೆಸ್ 1 ಸಾ ಮಿಲ್ ಅನ್ಕೋ, ಒಂದು ಪ್ಲ್ಯಾಂಕು. ಸೊ 1 ವುಡ್ ಕಟರ್ ಬಿಲ್ಡಿಂಗ್ ಕ್ಯಾನ್ ಸಸ್ಟೈನ್ 4 or 5 ಸಾ ಮಿಲ್ಸ್. ಸೊ ಈ ಥರ ಎಫಿಷಿಯೆಂಟಾಗೆ ವರ್ಕ್ ಮಾಡ್ತಾರೆ. ಸೊ ಒಂದು ಗೇಮ್ ಬಂದಿತ್ತು, ಫ್ಯಾಕ್ಟೋರಿಯೋ ಅಂತ, ಅದು ಕೇಳಿರ್ಬೋದು ನೀನು, ತುಂಬಾ ಫೇಮಸ್ ಗೇಮ್ ಆಗ್ಬಿಟ್ಟಿತ್ತು. ಇಟ್ ಈಸ್ ಆಲ್ಸೋ ಲೈಕ್ ಎನ್ ಆಟೋಮೇಷನ್ ಬೇಸ್ಡ್ ಥಿಂಗ್ ವೇರ್ ಇದು ನೋಡಿದ್ದೀನಿ. ನಾನು ಅದನ್ನ ಆಡಬೇಕು ಅಂತ ಎಷ್ಟೊಂದ್ಸರಿ ಅನ್ಕೊಂಡಿದ್ದೀನಿ ಫ್ರಮ್ ಇಯರ್ಸ್.
ಇಟ್ ವಾಸ್ ಇನ್ ಅರ್ಲಿ ಆಕ್ಸೆಸ್ ಫಾರ್ ಲೈಕ್ 6 years. ಆ್ಯಂಡ್ ಆಮೇಲೆ ಒಂದು 6 years ಆದಮೇಲೆ 1.0 ರಿಲೀಸ್ ಮಾಡಿದ್ರು. ಇನ್ ದಟ್ ಗೇಮ್ ಆಲ್ಸೋ ಇಟ್ ಇಸ್ ಜಸ್ಟ್ an exercise in trying to optimize your factory as much as possible. ನೀನು ಹೇಳೋ ಗೇಮು ಆ ಥರ ಇದೆ ಅನ್ಸುತ್ತೆ. ಬಟ್ ಇಷ್ಟೊಂದು ರೇಂಜಿಗೆಲ್ಲ ಇಷ್ಟ ಇಲ್ಲ ನನಗೆ. ಆವ್ರೇಜ್ ಪ್ಲೇಯರ್ ನಾನು ಯಾವುದೇ ಗೇಮ್ ತೊಗೊಂಡ್ರು ಮೈ ಇಲ್ಲ ಬ್ರೈನ್ ಲೈಕ್ ಈ ಕೆಪಾಸಿಟಿ ಗೇಮಲ್ಲೂ ಯು ಕ್ಯಾನ್ ಬಿ ಲೈಕ್ an average player only. It's not like you have to be an expert or anything. ಬಟ್ ದ ಥಿಂಗ್ ಈಸ್ ದ ಮ್ಯಾಪ್ ಈಸ್ ಬಿಗ್ ಆ್ಯಂಡ್ ದೆರ್ ಇಸ್ ಸೋ ಮೆನಿ ಥಿಂಗ್ಸ್ ಆ ಥರ ಅನ್ಸುತ್ತೆ. ಸೊ ದಟ್ ಈಸ್ ದ ರೀಸನ್ ವೈ ಐ ಆಮ್ ಲೈಕ್ ಬೇಡ. ಸೊ ಆ ಥರ ಇದು ವಾರ್ಕ್ರಾಫ್ಟ್ ಅಲ್ಲಿ ಹ್ಮ್ ನನಗೇನು ವಿಚಿತ್ರ ಅನ್ಸುತ್ತೆ ಅಂದ್ರೆ, ನಾನು ವಾರ್ಕ್ರಾಫ್ಟ್ 3 ನೋಡ್ತಾ ಇದ್ನಲ್ಲ, ಹ್ಮ್ ಬಿಕಾಸ್ ಐ ಹ್ಯಾವ್ ಪ್ಲೇಡ್ ವಾರ್ಕ್ರಾಫ್ಟ್ 3 ಕ್ಯಾಂಪೈನ್ ಮುಗಿಸಿದ್ದೀನಿ ಓಕೆ ಲೈಕ್ ಮೆನಿ ಇಯರ್ಸ್ ಬ್ಯಾಕ್. ಹಾಂ ಹಾಂ ಬಟ್ ಐ ರಿಮೆಂಬರ್ ವೆರಿ ವೆರಿ ಲಿಟಲ್ ಅಬೌಟ್ ಇಟ್. ಹಾಂ ನಾನು ನೋಡಿದಾಗ ನಂಗೆ ಅನಿಸ್ತು ದಿಸ್ ಇಸ್ ಅ ವೆರಿ ಸಿಂಪಲ್ ಗೇಮ್ ಆಸ್ ಕಂಪೇರ್ಡ್ ಟು ಏಜ್ ಆಫ್ ಎಂಪೈರ್ಸ್ ಅಥವಾ ಡೋಟಾ. ವೆನ್ ಯು ಕಂಪೇರ್ ಟು ಆಲ್ ದೀಸ್ ಗೇಮ್ಸ್, ವಾರ್ಕ್ರಾಫ್ಟ್ 3 ಫೆಲ್ಟ್ ಲೈಕ್ ಎ ವೆರಿ ಸಿಂಪಲ್ ಗೇಮ್. ಸ್ಟೋರಿ ಮೇಲೆ ದೇ ಆರ್ ಫೋಕಸ್ಡ್ ಆನ್ ಇಟ್. ದೇ ಆರ್ ಹೌದು. ಫೋಕಸ್ಡ್ ಮೋರ್ ಆನ್ ದ ಪಾಲಿಶ್, ದ ಕಟ್ ಸೀನ್ಸ್, ಬಟ್ ದ ಆಕ್ಚುಯಲ್ ಫೈಟಿಂಗ್ ಆಸ್ಪೆಕ್ಟ್ ಆಫ್ ಇಟ್, ದ ಬಿಲ್ಡಿಂಗ್ ಆಸ್ಪೆಕ್ಟ್ ಆಫ್ ಇಟ್, ದಟ್ ಫೀಲ್ಸ್ ವೆರಿ ಸಿಂಪಲ್ ಅಂತ ಅನಿಸ್ತು. ಅಂದರೆ ಇಟ್ಸ್ ಬೇಸಿಕಲಿ ಆರ್ ಪಿ ಜಿ. ಅದು ಇಟ್ಸ್ ಆನ್ ಆರ್ ಇಟ್ಸ್ ಪಿ ನಾಟ್ ಜಿ. ಅನ್ RTS ಅಂತ ಹೇಳ್ತೀಯಾ? ನೀನು ಕ್ಯಾಂಪೇನ್ ಹೇಳಿದ್ರೆ ಇದು ಕ್ಯಾಂಪೈನ್ ಮಾತ್ರ. ಒನ್ ಆಫ್ ದ ವೇರಿಯೇಷನ್ ಅಷ್ಟೇ ಗೇಮ್ ಮೋಡ್ ಇರೋದು. ಬಟ್ ಕ್ಯಾಂಪೇನ್ ಬಂದ್ಬಿಟ್ಟು ಇಟ್ಸ್ ಆರ್ ಪಿ ಜಿ ಗೇಮ್, ಯಾಕಂದರೆ ಅದರಲ್ಲಿ ಸ್ಟೋರಿ ಇದೆ ಅದರಲ್ಲಿ. ಆ್ಯಂಡ್ ಒನ್ ಆಫ್ ದ ಬೆನಿಫಿಟ್ಗಿಂತ ಯಾಕೆ ವಾರ್ಕ್ರಾಫ್ಟ್ ಇನ್ನೂ ಇದೆ, ಆರ್ ವರ್ಲ್ಡ್ ಆಫ್ ವಾರ್ಕ್ರಾಫ್ಟ್ ಇವಾಗವರೆಗೂ ಇಟ್ಸ್ ಒನ್ ಆಫ್ ದ ಬೆಸ್ಟ್ MMOs. ಅದು ಎಷ್ಟೋ ಐ ಥಿಂಕ್ ಅದು ಬಿಡು, ವರ್ಲ್ಡ್ ಆಫ್ ವಾರ್ಕ್ರಾಫ್ಟ್ ಗೊತ್ತು, ಬಟ್ ವಾಟ್ ಐಮ್ ಟಾಕಿಂಗ್ ಅಬೌಟ್ ಇಸ್ ವಾರ್ಕ್ರಾಫ್ಟ್ 3 ವೈ ಡಿಡ್ ಇಟ್ ಬಿಕಮ್ ಸೋ ಪಾಪ್ಯುಲರ್ ಅಂತ ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಜನರಲ್ ಆಗಿ ವಾರ್ಕ್ರಾಫ್ಟ್ ಫ್ರಾಂಚೈಸ್ ಇದೆ ನೋಡು, ಅದು ಯಾಕೆ ಇವಾಗವರೆಗೂ ಅದಕ್ಕೆ ಆ ಥರ ಬೇಸ್ ಇರೋದು ಅಂತ ಹೇಳಿದ್ರೆ ಮೇನು ಆ ಥರ ಸ್ಟೋರಿ ಟೆಲ್ಲಿಂಗ್. ಅದು ಇವಾಗ ನೀನು ಕ್ಯಾಂಪೇನ್ ತೊಗೊಂಡ್ರು ಅದೊಂದು ಸ್ಟೋರಿ ಇದೆ ಅದರಲ್ಲಿ. ನಾನು ಕ್ಯಾಂಪೇನ್ ಆಡಿಲ್ಲ, ನಮ್ಮ ಅಣ್ಣ ಆಡಿದ್ದಾನೆ. ನಾನು ಡೈರೆಕ್ಟು ಅವ್ನು ನೋಡ್ತಿದ್ದೆ ಅವಾಗೆಲ್ಲ, ಚಿಕ್ಕವನಿದ್ದ ನೋಡು. ಸೊ ಲೈಕ್ ನಾನು ನಮ್ಮ ಅಣ್ಣ ಹೋಗ್ತಿದ್ರೆ ಈ ಎಷ್ಟು ಪ್ಲೇ ಅಷ್ಟು ಸಿಟ್ ಆ್ಯಂಡ್ ವಾಚ್. ಸೊ ಅವ್ನು ಆಡ್ತಿದ್ದಿದ್ದು ಅದನ್ನು ನೋಡ್ತಿದ್ದೆ ನಾನು ಅಷ್ಟೇ. ಅದಾದ್ಮೇಲೆ ಡೋಟಾ ಎಲ್ಲ ಬಂತು, ಅವಾಗ ಸ್ವಲ್ಪ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಷ್ಟೇ. ಬಟ್ ನಿಂಗೆ ಏನಾದರೂ ಇಂಪ್ರೆಷನ್ ಬೀಳ್ತಾ ದ ಕ್ಯಾಂಪೈನ್ ಆಫ್ ವಾರ್ಕ್ರಾಫ್ಟ್ 3? ಇಟ್ ಫೆಲ್ಟ್ ವೆರಿ ಇಟ್ ಫೆಲ್ಟ್ ಸೋ ಬ್ಲ್ಯಾಂಡ್ ಆರ್ ಬೋರಿಂಗ್. ಅಟ್ ಲೀಸ್ಟ್ ರೈಟ್ ನೌ ಐ ಫೀಲ್ ಇಟ್, ಬಿಕಾಸ್ ಐ ಡೋಂಟ್ ರಿಮೆಂಬರ್ ಎನಿಥಿಂಗ್ ಅಬೌಟ್ ಇಟ್. ಅಂದರೆ ಇಂಪ್ರೆಷನ್ ಥರ ಏನಿಲ್ಲ. ಬಟ್ ನಮ್ಮ ಅಣ್ಣ ವಾರ್ಕ್ರಾಫ್ಟ್ 3 ವರ್ಲ್ಡ್ ಆಫ್ ವಾರ್ಕ್ರಾಫ್ಟ್ MMO ಆಡ್ತಿದ್ದ. ಅದನ್ನು ನಾನೊಂದ್ಸತಿ ಅದನ್ನು ಟ್ರೈ ಮಾಡಿದೆ ನಾನು. ಐ ಫೆಲ್ಟ್ ದಟ್ ವಾಸ್ ಬೋರಿಂಗ್. ಮೇ ಬಿ ಇಫ್ ಐ ಟ್ರೈಡ್ ಇಟ್ ವೆನ್ ಐ ವಾಸ್ ಇನ್ PU ಆರ್ ಇಂಜಿನಿಯರಿಂಗ್ ಟೈಮ್, ಐ ಮೈಟ್ ಹ್ಯಾವ್ ಲೈಕ್ಡ್ ಇಟ್, ಬಿಕಾಸ್ ದಟ್ ಟೈಮ್ ಐ ಯೂಸ್ ಟು ಪ್ಲೇ ಲಾಟ್ ಆಫ್ MMOs. ಇಟ್ಸ್ ಬೀನ್ ಲೈಕ್, ಯಾಕೆಂದ್ರೆ ಅದು ಯು ಹ್ಯಾವ್ ಟು ಪೇ ಲೈಕ್ ಎ ಸಬ್ಸ್ಕ್ರಿಪ್ಷನ್ ಈಚ್ ಮಂತ್ ಟು ಪ್ಲೇ ದಟ್. ಹೌದು. ಸೊ ಅವಾಗ ಹೊಸದಾಗಿ ಕೆಲಸಕ್ಕೆಲ್ಲ ಸೇರಿದ್ನಲ್ಲ, ವೆನ್ ಯು ಗೆಟ್ ಮನಿ ಯು ಡೋಂಟ್ ನೋ ವಾಟ್ ಟು ಡೂ. ನನಗೆ ಏನಾದರೂ ಒಂದು ಗೇಮು ಪೇ ಅಸ್ ಮನಿ ಟು ಪ್ಲೇ ಈಚ್ ಮಂತ್ ಅಂತ ಕೇಳಿದ್ರೆ ಐ ಫೀಲ್ ಲೈಕ್ ಇಟ್ ಇಸ್ ಸಚ್ ಎ ರಿಪ್ ಆಫ್ ಅಂತ. ಐ ವಿಲ್ ನಾಟ್ ಪ್ಲೇ ದಟ್ ಗೇಮ್ ಅಟ್ ಆಲ್. ವೈ? ಬಿಕಾಸ್ ದೇ ಕ್ಯಾನ್ ಸಬ್ಸಿಡೈಸ್ ದ ಸೇಮ್ ಗೇಮ್ ವಿತ್ ಕಾಸ್ಟ್ಯೂಮ್ಸ್. ಇವಾಗ ವಾವಲ್ಲೂ ಮೈಕ್ರೋ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಆನ್ ಟಾಪ್ ಆಫ್ ದಟ್ ದೇ ಆರ್ ಆಸ್ಕಿಂಗ್ ಯು ಟು ಪೇ ಫಾರ್ ಪ್ಲೇಯಿಂಗ್ ದ ಗೇಮ್ ಈಚ್ ಮಂತ್. It feels like a very big rip-off. But you have to see it from their perspective also, right? Like they have to run the business, they have to maintain the servers, ಇದೆಲ್ಲ ಇರುತ್ತೆ. ಸೊ ಅವ್ರಿಗೂ ಏನಾದರೂ ಒಂದು ಇರುತ್ತಲ್ವಾ ಇದು ಇನ್ಕಮ್. ಎಷ್ಟೊಂದು ಗೇಮ್ಸಲ್ಲಿ ಲೈಕ್ ಯು ಟೇಕ್ ಎಲ್ಡರ್ ಸ್ಕ್ರೋಲ್ಸ್, ಯು ಟೇಕ್ ಫಾಲ್ಔಟ್, ಯು ಟೇಕ್ ಟೀಮ್ ಫೋರ್ಟ್ರೆಸ್ 2, ಕಾಲ್ ಆಫ್ ಡ್ಯೂಟಿನೇ ತಗೊಳಪ್ಪ. ಯು ಹ್ಯಾವ್ ಆಲ್ ಆಫ್ ದೆಮ್, ದೇ ಆರ್ ಮೇಂಟೈನಿಂಗ್ ಸರ್ವರ್ಸ್, ದೇ ಆರ್ ನಾಟ್ ಆಸ್ಕಿಂಗ್ ಫಾರ್ ಸಬ್ಸ್ಕ್ರಿಪ್ಷನ್. There are more players in playing Call of Duty each year, they're playing, than say World of Warcraft. ಕಾಲ್ ಆಫ್ ಡ್ಯೂಟಿ ಎಲ್ಲ ನಿಮಗೆ ಕಾಂಪಿಟೇಷನ್ಸ್ ನಡೆಯುತ್ತೆ ಅನ್ಕೋತೀನಿ ತಾನೆ? ಇಲ್ಲ, there are people playing everyday online ಅಲ್ವಾ? ಎವ್ರಿಡೇ ಆನ್ಲೈನ್ ಬಿಡು, ಬಟ್ ಇ ಸ್ಪೋರ್ಟ್ಸ್ ಆಸ್ಪೆಕ್ಟ್ ಇದೆಯಾ ಅದರಲ್ಲಿ? ಐ ಥಿಂಕ್ ಕಾಲ್ ಆಫ್ ಡ್ಯೂಟಿಲಿ ಇದೆ ಇ ಸ್ಪೋರ್ಟ್ ಆಸ್ಪೆಕ್ಟ್. ಇದು ಸ್ವಲ್ಪ ಇರ್ಬೋದು. ಸೊ ಸ್ವಲ್ಪ ಏನೋ ಇದೆಲ್ಲ ದೊಡ್ಡ ಗೇಮ್ಸು ಅಂದ್ರೆ ಡೋಟಾ, ಕೌಂಟರ್ ಸ್ಟ್ರೈಕ್ ತರ ಅಲ್ಲ. ಇಲ್ಲ, ಇಟ್ಸ್ ದೇರ್ ಮ್ಯಾನ್. ನೋಡು, ಮೇಜರ್ಸ್. ಹೌ ಇಸ್ ದಟ್ ರಿಲೇಟೆಡ್ ಟು ಸರ್ವರ್ಸ್? ಸರ್ವರ್ಸ್ ಅಂತಲ್ಲ, ಇನ್ಕಮ್ ಸೋರ್ಸು.
So when there is esports, there is lot of sponsors and there's basically money cash flow ಇರುತ್ತೆ. ವಾರ್ಕ್ರಾಫ್ಟ್, ವರ್ಲ್ಡ್ ಆಫ್ ವಾರ್ಕ್ರಾಫ್ಟ್ ಅಲ್ಲೆಲ್ಲ ನಿಂಗೆ ಇಲ್ಲ. ಐ ಥಿಂಕ್ ಮೇ ಬಿ PvP ಟೂರ್ನಮೆಂಟ್ಸ್ ಇದೆಲ್ಲ ಮಾಡ್ಬೋದು ಅನ್ಕೋತೀನಿ, ನನಗೆ ಗೊತ್ತಿಲ್ಲ ಅಷ್ಟು. ಬಟ್ ಜನರಲ್ ಆಗಿ ಈ ಥರ FPS ಈ ಥರದ್ದು ಗೇಮ್ಸಲ್ಲೆಲ್ಲ ಈ ಸ್ಪೋರ್ಟ್ಸ್ ಇರೋ ಕಡೆ ಎಲ್ಲ ನಿಂಗೆ ಸ್ಪಾನ್ಸರ್ ಸಿಗುತ್ತೆ, ಕ್ಯಾಶ್ ಫ್ಲೋ ಇರುತ್ತೆ, ಅಡ್ವರ್ಟೈಸ್ಮೆಂಟ್ಸು. ದೇರ್ ಆರ್ ಸೋ ಮೆನಿ ವೇಸ್ ಯು ಕ್ಯಾನ್ ಕ್ಯಾಶ್ ಔಟ್ ಇನ್ ದಟ್. That is the reason why you see most of the MMOs will be either subscription based or ಈ ಬ್ಯಾಟಲ್ ಪಾಸು. ಬ್ಯಾಟಲ್ ಪಾಸು ಅಷ್ಟೇ, ಇಟ್ಸ್ ಲೈಕ್ ಬೇಸಿಕಲಿ ಸಬ್ಸ್ಕ್ರಿಪ್ಷನ್ ಬಟ್ ಇನ್ ಅ ಡಿಫ್ರೆಂಟ್ ಫಾರ್ಮ್ ಅಷ್ಟೇ. ಎವ್ರಿ ಮಂತ್ ನೀನು ಪೇ ಮಾಡಬೇಕು ಬ್ಯಾಟಲ್ ಪಾಸ್ ಬೇಕಂದರೆ. ದೇ ಆರ್ ಜಸ್ಟ್ ನಾಟ್ ಸೇಯಿಂಗ್ ದಟ್ ಟು ಪ್ಲೇ ದ ಗೇಮ್ ಯು ಹ್ಯಾವ್ ಟು ಪೇ ಎವ್ರಿ ಡೇ ಅಂತ. ಫೋರ್ಟ್ನೈಟ್ ನೋಡು, ಮುಂಚೆ ಫ್ರೀ ಕೊಟ್ಟಿದ್ರು ಎಲ್ಲ, ಆಮೇಲೆ ಬ್ಯಾಟಲ್ ಪಾಸ್ ಬಿಟ್ಟರು, ಆಸೆ ತೋರಿಸಿದ್ರು, ಮೈಕ್ರೋ ಟ್ರಾನ್ಸಾಕ್ಷನ್ಸ್ ಅದನ್ನು ಇಷ್ಟ ಇರೋರು ತಗೋತಾರೆ. At the end of the day, it is the customer who decides. Personally, I'm just saying I don't like the business model. I feel if you are paying for a game, and if it's like a live service game, they should use microtransactions on a purely cosmetic level to fund the game. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನನ್ನಂತವರು ಐ ಡೋಂಟ್ ಲೈಕ್ ಟು ಸ್ಪೆಂಡ್ ಮಚ್ ಆನ್ ಕ್ಯಾರೆಕ್ಟರ್ ಕಸ್ಟಮೈಸೇಷನ್. ದಟ್ ಈಸ್ ಹೌ ಐ ಪ್ಲೇ MMOs. ಸೊ ಇವಾಗ ನನ್ನಿಂದ ಅವ್ರಿಗೇನು ರೆವೆನ್ಯೂನೇ ಜನ್ರೇಟ್ ಆಗಲ್ಲ. ಆ್ಯಕ್ಚುಲಿ ನಿಮಗೆ ವೇಲ್ಸ್ ಬಗ್ಗೆ ಗೊತ್ತಾ? 90% of the players who don't engage in microtransactions, but the 10% of the players who do engage in it, ಅವ್ರಿಗೆ ಗೊತ್ತು, ಹೆವಿ ಸ್ಪೆಂಡ್ ಮಾಡ್ತಾರೆ, ಗೊತ್ತು. ಸೊ ದೇ ಆರ್ ದ ಮೇನ್ ರೆವೆನ್ಯೂ ಜನರೇಟಿಂಗ್ ಪಾರ್ಟಿ. ಈವನ್ ನನ್ಗನ್ಸೋದು ಗೇಮ್ಸ್ ಇದಕ್ಕೆ ಬಂದರೆ, ಫಾರ್ ಇವಾಗ ಇದು EA ಪಾಸು, Xbox ಪಾಸು ಈ ಥರ ಎಲ್ಲ ಬಿಟ್ಟಿದ್ದಾರೆ ನೋಡು. Xbox ಪಾಸ್ ಅಂತೂ ಇಟ್ ಇಸ್ ಅ ಬಿಗ್ ವಿನ್ ಹಂಗೋ ಅನ್ಸುತ್ತೆ. ಆ Xbox ಸಬ್ಸ್ಕ್ರಿಪ್ಷನ್ ಇದೆಯಲ್ಲ, ಯು ಹ್ಯಾವ್ ಲೈಕ್ 200 or 300 ಗೇಮ್ಸ್ ಪರ್ ಮಂತ್. ಹೌದು. ಅಂಡ್ ಇಟ್ಸ್ few thousand rupees. ಲೈಕ್ ಯು ಗೆಟ್ ಆಕ್ಸೆಸ್ ಟು ಲಾಟ್ ಆಫ್ AAA ಗೇಮ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ನಿನ್ಗೇನೋ ಒಂದು ತಿಂಗಳು ಆಯಿತು, ನಾನು ಈ ತಿಂಗಳು ಫುಲ್ ಗೇಮ್ ಆಡ್ಬೇಕು ಕೂತ್ಕೊಂಡು ಅಂತ ಅನ್ಸಿದ್ರೆ, ಯು ಜಸ್ಟ್ ಪೇ ಫಾರ್ ದಟ್ 1 month, ಸಿಟ್ ಆ್ಯಂಡ್ ಪ್ಲೇ ಟು ಯುವರ್ ಹಾರ್ಟ್ಸ್ ಕಂಟೆಂಟ್ ಆ್ಯಂಡ್ ದೆನ್ ದಟ್ಸ್ ಇಟ್. ಇಲ್ಲಾಂದರೆ ನೀನು ಜನರಲ್ ಆಗಿ ಒರಿಜಿನಲ್ ಇದಕ್ಕೆ ಈಚ್ ಗೇಮ್ ಕಾಸ್ಟ್ ಯುವರ್ ಓನ್ಲಿ ಅಟ್ಲೀಸ್ಟ್ 2K. ಎಸ್ಪೆಷಲಿ ಇದರಲ್ಲಿ PS ಅಂತೂ 3,000-4,000 ಎಲ್ಲ ಇರುತ್ತೆ. ಈ ಫ್ರಮ್ ಸಾಫ್ಟ್ವೇರು ಅಷ್ಟೇ, ದೇ ನೆವರ್ ಗಿವ್ ಪ್ರಾಪರ್ ಡಿಸ್ಕೌಂಟ್ಸ್ ಆನ್ ದರ್ ಗೇಮ್ಸ್. ಅದು ಡಾರ್ಕ್ ಸೋಲ್ಸ್ ಗೇಮು, even though it's released in 2011, it will be like 2,000, 3,000 on Steam. I don't get it, man. It's been 14 years since the game's released. ಫ್ರೀ Why ಬಿಟ್ಟಿದ್ರು. are you still charging? ಡಾರ್ಕ್ ಸೋಲ್ಸ್ ಅಲ್ಲಿ ಫ್ರೀ ಬಿಟ್ಟಿದ್ರು. ಡಾರ್ಕ್ ಸೋಲ್ಸ್, ಡಾರ್ಕ್ ಸೈಡರ್ಸ್ ಅನ್ಕೊ. ಡಾರ್ಕ್ ಸೈಡರ್ಸ್ ಅಲ್ಲ, ಡಾರ್ಕ್ ಸೋಲ್ಸ್ ಮತ್ತೆ ಸೆಕಿರೋ, ಎಲ್ಡನ್ ರಿಂಗ್ ಎಲ್ಲ ಮಾಡ್ತಾರಲ್ಲ, ದೇ ವಿಲ್ ನೆವರ್ ರೆಡ್ಯೂಸ್ ದ ಪ್ರೈಸ್ ಟು ಅಬ್ಸರ್ಡ್ ಲೆವೆಲ್ಸ್ ಲೈಕ್ 300, 500, 600. ಇವಾಗ ಬೇರೆ ಗೇಮ್ಸ್ ಮಾಡ್ತಾರಲ್ಲ ಅಷ್ಟೆಲ್ಲ ಬಿಟ್ಬಿಟ್ರೆ ಹೆಂಗೋ. ಇವಾಗ ವ್ಯಾಲ್ವ್ ಅವರು ದಟ್ Half-Life 2 game is free right now because of the 20th anniversary, and lots of times it's available for 50 rupees. ಅಷ್ಟು ಡಿಸ್ಕೌಂಟ್ಸ್ ಬಿಟ್ಟಿದ್ದಾರೆ. Half-Life ಬೇರೆದು, ನೀನು ಆ ಇದಕ್ಕೂ ಇದಕ್ಕೆ ಹೆಂಗೆ ಕಂಪೇರ್ ಮಾಡ್ತೀಯ? ಎರಡು ಸಿಂಗಲ್ ಪ್ಲೇಯರೇ. ಸಿಂಗಲ್ ಪ್ಲೇಯರ್ ಇರಲಿ ಕಣೋ, ಇದ್ರಲ್ಲಿ ಎಷ್ಟು ಕೆಲಸ ಇರುತ್ತೆ, ಅದರಲ್ಲಿ ಎಷ್ಟು ಕೆಲಸ ಇರುತ್ತೆ. ನಾನಂತೂ ನೋಡಿದ್ದೀನಪ್ಪ, ಲೈಕ್ ಈ Half-Life 2 ಮತ್ತು ಪೋರ್ಟಲ್ಲು, ಆಮೇಲೆ ಬೇರೆ ಬೇರೆ ಗೇಮ್ಸ್ ಎಲ್ಲ ಇದೆಯಲ್ಲ, ಈ ವಿಚ್ಚರ್ ಅಂತೂ ಯು ಕುಡ್ ಹವ್ ಬಾಟ್ ವಿಚ್ಚರ್ 3 for 200 rupees. ಅವ್ರದ್ದು ಬೇರೆ ಏನೋ ಇರುತ್ತೆ. ಅವ್ರು ಮೋಸ್ಟ್ಲಿ ಬೇಗ ಹೋದ್ರೆ ಹೋಗ್ಲಿ ಬಿಡು, ಎಷ್ಟು ಸೇಲ್ಸ್ ಆಗುತ್ತೋ ನೋಡೋಣ ತೊಗೊಳ್ಳೋಣ ಅಂತ ಆ ಥರ ಮೈಂಡ್ಸೆಟ್ ಇರುತ್ತೆ, ಗೊತ್ತಿಲ್ಲ. These companies, the way they operate is, they've had their mega sales and everything. ಎಷ್ಟೊಂದು ಜನ, millions of people have bought it. Now that is not really a revenue generating product for them. ಯಾಕೆಂದರೆ ಬೇಕಾಗಿರೋ ಆಡಿಯನ್ಸ್ ಎಲ್ಲ ಆಡ್ಬಿಟ್ಟಿದ್ದಾರೆ. ಹೌದು. Now what they want to do is, they just want to give out the game for free because people don't really buy. ಇವಾಗ ಅಷ್ಟೊಂದು ಸೇಲ್ಸ್ ಆಗ್ತಾ ಇಲ್ಲ ಇವಾಗ, ಯಾಕೆಂದರೆ ಇಟ್ ಇಸ್ ಕ್ವೈಟ್ ಓಲ್ಡ್ ಅಲ್ವಾ. ಸೊ ದೇರ್ ಲೈಕ್, ಓಕೆ, ದೇ ಹ್ಯಾವ್ ದಟ್ ಗ್ರಾಟಿಟ್ಯೂಡ್. ಇಷ್ಟು ಜನ ಆಡಿದ್ದಾರೆ, ವಿ ಹ್ಯಾವ್ ಮೇಡ್ ಅವರ್ ಪ್ರಾಫಿಟ್ಸ್ ಫ್ರಮ್ ದಿಸ್. ನೌ whoever is going to play, let them play it and we will just charge them very less, so that the art, so that the ಕಷ್ಟಪಟ್ಬಿಟ್ಟು ಮಾಡಿರ್ತಾರಲ್ಲ ಗೇಮು, so that more people can appreciate it ಅಂತ they give
ಅಟ್ ವೆರಿ ಲೋ ಪ್ರೈಸಸ್ ಅಂತ ನಂಗೆ ಆ ಥರ ಅನಿಸುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಸ್ಪೆಕ್ಟ್ ಆಫ್ ಇಟ್ ಅಂತ ನಂಗೆ ಅನಿಸುತ್ತೆ. ದೇ ಆರ್ ಲೈಕ್ ಗಿವಿಂಗ್ ಔಟ್ ಸೇಯಿಂಗ್ ಬಟ್ ಥ್ಯಾಂಕ್ಸ್ ತರ. ಐ ಫೀಲ್ ಸಮ್ ಕಂಪನೀಸ್ ಅಲ್ವಾ, ದೇ ಡೋಂಟ್ ಡೂ ದ್ಯಾಟ್. ಇವಾಗ ನಿಂಟೆಂಡೋ, no matter what, their game is always $60. If it is released in 2000 also, it is $60. If it released 30 years ago also, it is $60. They will never reduce the price. And people also buy at those prices. Even though it is 60 and it's 20-30 years old, there is no other place you can get the game. It's only on their consoles it's available. So hardware na control ಮಾಡ್ತಾ ಇದ್ದಾರೆ, ಸಾಫ್ಟ್ವೇರ್ ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. They have that end-to-end ecosystem, and once that comes up, competition reduces. In some way, the customer is losing out. ಬಟ್ ಯೂಶಲಿ ಬ್ಲ್ಯಾಕ್ ಫ್ರೈಡೆ ಸೇಲ್ಸ್ ಈ ಥರದ ಟೈಮಲ್ಲೆಲ್ಲ ಏನಾದರೂ ಒಂದಿರುತ್ತೆ. ಎಪಿಕ್ ಗೇಮ್ಸ್ ಅವ್ರ ಎಪಿಕ್, ಅವರು ಫುಲ್ ಫ್ರೀ. ಅವರು ಎವ್ರಿ ಇಯರ್ ಇದು ಕೊಡ್ತಾರೆ 10% 10% ಇಲ್ಲ 1000 ರೂಪೀಸ್ ಒಂದು ಕೂಪನ್ ಥರ ಕೊಡ್ತಾರೆ. ಇಫ್ ಯು ಪರ್ಚೇಸ್ ಸಮಥಿಂಗ್ ಮೋರ್ ದೆನ್ ದಿಸ್ ಪ್ರೈಸ್ ಯು ಗೆಟ್ ಹ್ಯೂಜ್ ಡಿಸ್ಕೌಂಟ್ ಥರ. ಆ ಟೈಮಲ್ಲೇ ಅದು ಆ್ಯನನ ಪರ್ಚೇಸ್ ಮಾಡಿದ್ದು ನಾನು. ಅವ್ರದ್ದೇನೋ ಇತ್ತಲ್ಲ, ರೆಡ್ ಪಾಸ ಅಥವಾ ಗೋಲ್ಡ್ ಪಾಸ, ಗೋಲ್ಡನ್ ಕೂಪನ್ ತರ. ಹೌದು, ಅದೇ. ಅದರಲ್ಲಿ ಇಫ್ ಯು ಬೈ ಅ ಗೇಮ್, ಯು ಗೆಟ್ ದ ಗೇಮ್ ಫಾರ್ 50% ಆಫರ್, ಸಮಥಿಂಗ್. ಅದೇ 90% ಆ ಥರ ಸಿಗುತ್ತೆ ನಿಮಗೆ. ಅದರಲ್ಲೇ ನಾನು ತಗೊಂಡಿದ್ದೆ. ಬಟ್ ನಾನು ಎಪಿಕಲಿ ಐ ಹ್ಯಾವ್ ನೆವರ್ ಬಾಟ್ ಅ ಸಿಂಗಲ್ ಗೇಮ್ ಆಲ್ಸೋ. ಬಟ್ ಏನಂದ್ರೆ ಅದು ಲಾಂಚರ್ ಇಸ್ ಲೈಕ್ ವೆರಿ ಶಿಟ್, ಸ್ಲೋಸ್ ಡೌನ್ ಮೈ ಸಿಸ್ಟಮ್. ಆ ಕಂಪನಿಯವರು ದೇ ಮೇಡ್ ಅನ್ರಿಯಲ್ ಇಂಜಿನ್, ವಿಚ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಇಂಜಿನ್ ಇನ್ ದ ವರ್ಲ್ಡ್. ಹೌದು, ವಿತ್ ಸೋ ಮಚ್ ಟೆಕ್ನಾಲಜಿ. ಒಂದು ವೆಬ್ಸೈಟ್ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಕ್ಲೈಂಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಲೈಕ್ ಏನು ನಡೀತಾ ಇದೆ? ಸರ್ವರ್ ಪ್ರಾಬ್ಲಮ್ ಇರುತ್ತೆ ಅನ್ಸುತ್ತೋ. ಅವರು ಅಷ್ಟೊಂದು ಡಂಪ್ ಮಾಡಿದ್ದಾರೆ. ಇವಾಗ ನೀನು ಅಷ್ಟೊಂದು ಫ್ರೀ ಗೇಮು ಒಂದು ಸರ್ವರಲ್ಲಿ ಹಾಕ್ತಿದ್ಯಾ ಅಂತ ಹೇಳಿದ್ರೆ ಇನ್ನೇನಾಗುತ್ತೆ? ಅಷ್ಟು ಜನ ಹ್ಯಾಂಡಲ್ ಮಾಡ್ಬೇಕು ನೀನು. ಅದಕ್ಕೆಲ್ಲ ಕ್ಲೀನಾಗೆ ಸ್ಪೆಂಡ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡಬೇಕು. ಫೋರ್ಟ್ನೈಟ್ಗೆ ದೇ ಆರ್ ಡೂಯಿಂಗ್ ಇಟ್ ಅಲ್ವಾ? ಫೋರ್ಟ್ನೈಟ್ ಇಸ್ ಆಲ್ಸೋ ಫ್ರಮ್ ಎಪಿಕ್ ಗೇಮ್ಸ್ ಓನ್ಲಿ, and they have millions and millions of users. And their website or client is nowhere near the complexity of Unreal Engine or the kind of infrastructure they... ಇದು ಬಂದು ಲೋ ಪಾಲಿ ಮಾಡಲ್ಸ್ ಇರೋದು ಫೋರ್ಟ್ನೈಟ್ ಎಲ್ಲ. but the server infrastructure of Fortnite will be very complex and massive because of the player base. ಆಮೇಲೆ ಅವ್ರದ್ದು Unreal Engine ಅಲ್ಲಿ they have extremely well-versed and technically capable people. So they could have used some of those resources at least to create a better client, create a better website and everything. They could have been a real competitor to Steam. But now they are the laughing stock. ನಾನು ಅದಕ್ಕೆ ಅನ್ಇನ್ಸ್ಟಾಲ್ ಮಾಡಿಬಿಟ್ಟೆ. ದೇರ್ ಈಸ್ ಸರ್ಟನ್ ನಾಲೆಡ್ಜ್ ದಟ್ ಯು ನೀಡ್ ಟು ನೋ. ಆ ನಾಲೆಡ್ಜ್ ಗೊತ್ತಿದ ತಕ್ಷಣ ನಿಂಗೆ ಗೇಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಒನ್ಸ್ ಯು ರಿಪೀಟ್ ಇಟ್ ಡೂಯಿಂಗ್ ದ ಸೇಮ್ ಥಿಂಗ್, ರೆಸ್ಟ್ ಆಫ್ ದ ಥಿಂಗ್ ದಟ್ಸ್ ನೋ ಲರ್ನಿಂಗ್ ಥರ, ಆ ಥರ ಹೇಳ್ತಿರೋದು. ಓಕೆ, ಒನ್ಸ್ ಯು ಫಿಗರ್ ಔಟ್ ದ ಗೇಮ್, ಫಿಗರಿಂಗ್ ಔಟ್ ದ ಗೇಮ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ರಾಫ್ಟ್ ಗೇಮ್ ಗೊತ್ತಲ್ಲ ನಿಮಗೆ? ಇಲ್ಲ, ನಂಗೆ ಗೊತ್ತಿಲ್ಲ. ಓಕೆ, ನಾನು ಸಿಮ್ಸೇ ತೊಗೋತೀನಿ. ಸೊ ಸಿಮ್ ಸಿಟಿ 2000 ನಾನು ಆಡಿರೋದು. ಸಿಮ್ ಸಿಟಿನಲ್ಲೆಲ್ಲ ಏನಂತ ಹೇಳಿದ್ರೆ, ಮೇಕಿಂಗ್ ಮನಿ ಈಸ್ ದ ಮೇನ್ ಥಿಂಗ್ ದಟ್ ಯು ವಾಂಟ್ ಟು ಫಿಗರ್ ಔಟ್ ಹೌ ಟು ಡೂ ಇಟ್. ಯು ನೀಡ್ ಟು ಲರ್ನ್ ಹೌ ಟು ಬ್ರಿಂಗ್ ದಟ್ ಕ್ಯಾಶ್ ಫ್ಲೋ. ಅದನ್ನು ಕ್ರ್ಯಾಕ್ ಮಾಡಿಬಿಟ್ರೆ ನೀನು ಯು ಆರ್ ಸಾರ್ಟೆಡ್, ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ದ ಗೇಮ್ ಅಲ್ವಾ? ಮೇನ್ ಆಸ್ಪೆಕ್ಟ್ ಬಂದು ದುಡ್ಡು ಮಾಡೋದು ಅದರಲ್ಲಿ. ಹೌದು. ಸೊ ಒನ್ಸ್ ಯು ಲರ್ನ್ ಹೌ ಟು ಮೇಕ್ ಇಟ್, ದ ಗೇಮ್ ಇಟ್ಸ್ ನಾಟ್ ಚಾಲೆಂಜಿಂಗ್ ಫಾರ್ ಯು. ಚಾಲೆಂಜಿಂಗ್ ಮೈಟ್ ಬಿ ದಟ್ ಓಕೆ ಸಡನ್ ಆಗಿ ಅರ್ಥವೇಕ್ ಏನೋ ಆಗುತ್ತೆ, ಅದಿದು ಕೆಲಾಮಿಟೀಸ್ ಈ ಥರ ಬರ್ಬೋದು. ಬಟ್ ಅಗೇನ್ ಯು ನೋ ಹೌ ಟು ಮೇಕ್ ಮನಿ. ಸೊ ಮೈನರ್ ಅಡ್ಜಸ್ಟ್ಮೆಂಟ್ಸ್ ಏನೋ ಮಾಡ್ಕೋತೀಯ, ಸಮ್ಹೌ ಏನೋ ಒಂದು ರೀಸರ್ಫೇಸ್ ಮಾಡ್ಬೋದು ನೀನು. ಯು ಕ್ಯಾನ್ ಬ್ರಿಂಗ್ ಬ್ಯಾಕ್ ಅಪ್. ಬಟ್ ಸ್ಟಾರ್ಟಿಂಗ್ ಫೇಸ್ನಲ್ಲಿ ಏನಂತ ಹೇಳಿದ್ರೆ, ವೆನ್ ಯು ಆರ್ ಬಿಗಿನಿಂಗ್ ಯು ವೋಂಟ್ ನೋ ಹೌ ದ ಗೇಮ್ ಈಸ್ ವರ್ಕಿಂಗ್, ಹೇಗೆ ಪ್ಲೇ ಆಗುತ್ತೆ, ದ ಫಂಡಮೆಂಟಲ್ಸ್. ಬಟ್ ಒನ್ಸ್ ಯು ಗೆಟ್ ಟು ನೋ ಹೌ ಟು ಮೇಕ್ ಮನಿ, ದೆನ್ ದ ಗೇಮ್ ಬಿಕಮ್ಸ್ ಬೋರಿಂಗ್ ಫಾರ್ ಯು. ಅಟ್ಲೀಸ್ಟ್ ಫಾರ್ ಮೀ, ನನಗೆ ಆ ಥರ ಆಗೋದು. ಹೌದು, ಬಿಕಾಸ್ ದೇರ್ ಇಸ್ ನೋ ಚಾಲೆಂಜ್ ಅಲ್ವಾ? ಸೊ ನನಗೆ ಸಿಮ್ ಸಿಟಿ 2000 ನಾನು ಆಡುವಾಗ ನಮ್ಮ ಮನೆ ಹತ್ರ ಅನಂತ್ ಅಂತ ಒಬ್ಬ ಇದ್ದ. ಸೊ ಅವನ್ನೆಲ್ಲ ಆರಾಮಾಗಿ ಬರ್ತಾನೆ,
ಸ್ಟಾರ್ಟಿಂಗ್ ಇಷ್ಟು ಅಮೌಂಟ್ ಕೊಟ್ಟಿರ್ತಾರೆ ಗೊತ್ತಾ, ಒಂದು 50,000 ಏನೋ ಕೊಟ್ಟಿರ್ತಾರೆ. ಸ್ಟಾರ್ಟಿಂಗ್ ಅವ್ನಿಗೆ ದುಡ್ಡು ಮಾಡೋಕ್ಕೆ ಏನೇನು ಬೇಕೋ ಟಕ್ಕಂತ ಮಾಡ್ತಾನೆ, ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡ್ತಾನೆ, ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ಇನ್ಕಮ್ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ರೆಸ್ಟ್ ಆಫ್ ದ ಥಿಂಗ್ ಇಸ್ ಜಸ್ಟ್ ಸ್ಟಡಿ ಮ್ಯಾನೇಜ್ಮೆಂಟ್. ನಾವು ಆಡೋವಾಗ ಅದು ಗೊತ್ತಿಲ್ಲ ದುಡ್ಡು ಮಾಡೋದು. ನಾವು ಕೂತ್ಕೊಂಡು ಮನೆಯೆಲ್ಲ ಕಟ್ತೀವಿ, ರೋಡು ರೆಸಿಡೆನ್ಸ್ ಇದೆಲ್ಲ ಹಾಕ್ತಿರ್ತೀವಿ, ದುಡ್ಡು ಹೋಗ್ತಾ ಇರುತ್ತೆ. ನಾನು ಹೆಂಗೆ ಗುರು ಅಂದಿದ ತಕ್ಷಣ ಆಮೇಲೆ ಗೊತ್ತಾಯಿತು, ಇನ್ನು ನೇಬರ್ಸ್ ಜೊತೆ ಕರೆಂಟ್ ಕೊಡ್ತಾನೆ, ನೇಬರ್ಸ್ ಜೊತೆ ಡ್ರೈನೇಜ್ ತೊಗೋತಾನೆ, ನೇಬರ್ ಜೊತೆ ವಾಟರ್ ಲೈನ್ ಎಲ್ಲ ಕೊಡ್ತಾನೆ. ದೀಸ್ ಆರ್ ದ ವೇಸ್ ಯು ಕ್ಯಾನ್ ಮೇಕ್ ಮನಿ ಇನ್ ಇಟ್ ಅಂತ ಹೇಳ್ಬಿಟ್ಟು. Okay, so he's actually not spending on the infrastructure, he's spending on services to make money. ಇನ್ಫ್ರಾಸ್ಟ್ರಕ್ಚರಲ್ಲೂ ಮಾಡ್ತಾನೆ, ಬಟ್ ಲಿಮಿಟೆಡ್ ಅಮೌಂಟು. ನಾವು ಹೇಗೆ ಅಂತ ಹೇಳಿದ್ರೆ 50,000 ದುಡ್ಡು ಅಂದರೆ 50%, 75% ಫುಲ್ಲು ರೆಸಿಡೆಂಟ್ ಮಾಡ್ತೀವಿ. ನಮ್ಮ ಮೈಂಡಲ್ಲೇನೋ ಟ್ಯಾಕ್ಸ್ ಬರುತ್ತೆ, ಅದರಿಂದ ದುಡ್ಡು ಬರುತ್ತೆ ನಮಗೆ. ಬಟ್ ವಿ ಆರ್ ಸ್ಪೆಂಡಿಂಗ್ ಆನ್ ಪ್ರೊವೈಡಿಂಗ್ ರಿಸೋರ್ಸಸ್ ಫಾರ್ ದ ಪೀಪಲ್ ಆಸ್ ವೆಲ್. ಅಲ್ಲಿ ಎಕ್ಸ್ಪೆನ್ಸ್ ಜಾಸ್ತಿ ಬರ್ತಿರುತ್ತೆ ನಮಗೆ. ಅದನ್ನು ಟ್ಯಾಕ್ಸ್ ಮನಿ ಕಲೆಕ್ಟ್ ಮಾಡಿಕೊಂಡು ಪ್ರಾಫಿಟ್ ಮಾಡ್ತೀವಿ ಅಂದರೆ ಕಷ್ಟ ಅದು. ವಿಚ್ ಇಸ್ ವೈ ವಿ ಹ್ಯಾವ್ ಟು ಫಸ್ಟ್ ಸ್ಟಾರ್ಟ್ ವಿತ್ ಮಿನಿಮಮ್ ರೆಸಿಡೆನ್ಸ್, have some sort of income from neighbors, use that income to grow, expand ಮಾಡೋಕ್ಕೆ. ಸೊ ಇದನ್ನು ಅರ್ಥ ಮಾಡಿದ ತಕ್ಷಣ ನೆಕ್ಸ್ಟ್ ಟೈಮ್ ಹೊಸ ಗೇಮ್ ಹಾಕು, ಒಂದು ಪೈಪ್ ಕೊಡು, ಒಂದು ಎಲೆಕ್ಟ್ರಿಕ್ ಕೊಡು, ಆಗೋಯ್ತು. ಅವ್ನು ಬರ್ತಾನೆ, ಗುರು ನಮಗೆ ಪವರ್ ಬೇಕು, ಕೊಡ್ತೀಯ ನೀನು ಅಂತ. ಆಯಿತು, ಪವರ್ ಸ್ಟೇಷನ್ ಒಂದು ಎಕ್ಸ್ಟ್ರಾ ಜನ್ರೇಟ್ ಮಾಡು, ಕೊಡೋ ಅವನಿಗೆ ಪವರು. ರೆಸಿಡೆನ್ಸ್ ಅವ್ರಿಗೆ ಕಮ್ಮಿ ರೆಸಿಡೆನ್ಸ್ ಇಟ್ಕೋ, ದೆಲ್ ಬಿ ವೆರಿ ಹ್ಯಾಪಿ. ಹೋಗ್ತಾ ಎಕ್ಸ್ಪ್ಯಾಂಡ್ ಮಾಡ್ಕೊಂಡೋಗು, ದುಡ್ಡು ಬರುತ್ತೆ. ಅವ್ರಿಗೆ ಹೇಗೆ ಬೇಕೋ ರಿಕ್ವೈರ್ಮೆಂಟ್ ಆ ಥರ ಕೊಡ್ಕೊಂಡೋಗು, ಈ ಥರ. ಸೊ ಈ ಥರದ ಆಸ್ಪೆಕ್ಟ್ಸು ಒನ್ಸ್ ಯು ಲರ್ನ್ ದ ಗೇಮ್ ಬಿಕಮ್ಸ್ ಬೋರಿಂಗ್. ಸೊ ಈ ಥರ ಆ್ಯನೋ ಇದೆಲ್ಲ ನೋಡಿದಾಗ ಅಂತೆಲ್ಲ ಅನ್ಸೋದು ಅಷ್ಟೇ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಲರ್ನ್ ಅಬೌಟ್ ದೋಸ್ ಥಿಂಗ್ಸ್, ಇಟ್ ಬಿಕಮ್ಸ್ ವೆರಿ ಈಸಿ. ನಾನು ಈ ಸೀಸರ್ 3 ಆಡ್ತಾ ಇದ್ನಲ್ಲ, ಲೈಕ್ ಐ ಡೆಂಟ್ ಕಂಪ್ಲೀಟ್ ಆಲ್ ಆಫ್ ಇಟ್. I played around three scenarios, or I should say I could only advance up to 3 scenarios. I could never beat one of the stages. ಅದರಲ್ಲಿ ಏನಂದ್ರೆ I had to get the favorability of the people up to like 70% or 80%, and I was never able to do it. No matter how much money I made, I never knew what to do in that. ಆಮೇಲೆ ಆ ಟೈಮಲ್ಲಿ I didn't have internet also ಮನೇಲಿ. ಅವಾಗ ಫಿಗರಿಂಗ್ ಔಟ್ ದ ಗೇಮ್ ವಾಸ್ ಅ ವೆರಿ ವೆರಿ ಬಿಗ್ ಥಿಂಗ್, ಆ್ಯಂಡ್ ಐ ವಾಸಂಟ್ ಏಬಲ್ ಟು ಡೂ ಇಟ್ ಅಟ್ ಆಲ್. ಏನಾಗ್ತಾ ಇತ್ತು ಅಂದರೆ ಯು ಕ್ಯಾನ್ ಸಿ ಯುವರ್ ರಿಪೋರ್ಟ್ ಇನ್ ದ ಗೇಮ್, ಹೌ ದ ಸಿಟಿಸನ್ಸ್ ಫೀಲ್ ಅಬೌಟ್ ಯು, ಹೌ ದ ಕಿಂಗ್ ಫೀಲ್ಸ್ ಅಬೌಟ್ ಯು, ಬಿಕಾಸ್ ಯು ಆರ್ ಎ ಮಿನಿಸ್ಟರ್ ಥರ ಏನೋ, ಯು ಆರ್ ಜಸ್ಟ್ ಅ ಆರ್ಕೆಸ್ಟ್ರೇಟರ್. ಆ್ಯಂಡ್ ಇಟ್ ಯೂಸ್ ಟು ಸೇ ದಿ ಕಿಂಗ್ ಇಸ್ ಆಂಬಿಗ್ಯುಯಸ್ ವಿತ್ ಯು ಅಂತ. ನನಗೆ ಯಾವ ಥರ ವರ್ಡ್ಸ್ ಯೂಸ್ ಮಾಡಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಅಲ್ಲಿ. Ambiguous andre I don't know what that word means. You know, they should have just said king is either happy with you or angry with you or something. Nan vocabulary ashtondu ಏನು ಚೆನ್ನಾಗಿರಲಿಲ್ಲ ಅವಾಗ. So I always used to think ambiguous ಅಂದ್ರೆ ಏನಪ್ಪ ಇದು, ಏನೇನೋ ಯೂಸ್ ಮಾಡಿದ್ದಾರೆ ಅಂತ. It was a very draining experience. I sort of hated that game ಅಂತ ಹೇಳ್ಬೋದು. I always used to play for like 1 hour and it was a waste. Every time it was a failure. But a game, if you knew what you were doing, it was a very well designed game ಅಂತ ಹೇಳ್ತಾರೆ. ಹೌದು, ಅಂದರೆ ಎಲ್ಲ ಗೇಮಲ್ಲೂ ಆ ಫಂಡಮೆಂಟಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ಲೀಗ್ ಆಡ್ತೀನಿ ನೋಡು. ಸೊ ಫಾರ್ ಎಕ್ಸಾಂಪಲ್, ಇವಾಗ ನೀನು ಲೀಗಲ್ಲಿ ಯು ಆರ್ ಸಪೋಸ್ ಟು ಕೀಪ್ ಟ್ರ್ಯಾಕ್ ಆಫ್ ಹೌ ಮಚ್ ಡ್ಯಾಮೇಜ್ ಯುವರ್ ಚಾಂಪಿಯನ್ ಡಸ್, ಆಮೇಲೆ ಮ್ಯಾಚ್ ಅಪ್ಸು, ಆಮೇಲೆ ಎಷ್ಟು ಟ್ಯಾಂಕ್ ಮಾಡ್ಬೋದು, ಐಟಮ್ಸು, ಈ ಐಟಮ್ ಬಿಲ್ಡ್ ಮಾಡಿದ್ರೆ ಎಷ್ಟು ಬೆನಿಫಿಟ್ ಇರುತ್ತೆ, ನೀನು ಎಷ್ಟು ಪವರ್ಫುಲ್ ಇರ್ತೀಯ, ಈ ಥರ ಎಷ್ಟೊಂದು ಆಸ್ಪೆಕ್ಟ್ಸ್ ಇರುತ್ತೆ. ಡೋಟಾ ಇರ್ಬೋದು, ಲೀಗ್ ಇರ್ಬೋದು, ಈ ಥರದ್ರಲ್ಲೆಲ್ಲ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ದ ಕೋರ್ ಬೇಸಿಸ್ ದ ಗೇಮ್ ವರ್ಕ್ಸ್ ಆನ್. ಆ್ಯಂಡ್ ಪ್ರೋಸ್ಗೂ ನೂಬ್ಗೂ ಇದೇ ಡಿಫ್ರೆನ್ಸು. ಅವ್ರಿಗೆ ಅವ್ರದ್ದು ಡ್ಯಾಮೇಜ್ ಪೊಟೆನ್ಷಿಯಲ್, ಡ್ಯಾಮೇಜ್ ಔಟ್ಪುಟ್ ಗೊತ್ತಿರುತ್ತೆ. ಸೊ ಅದ್ರ ಮೇಲೆ ಅವ್ರು ಆಡ್ತಾರೆ. ನನಗೆ ಆ ಥರ ನಾನು ಫುಲ್ ಅಡ್ಡೆಡ್ ಮೇಲೆ ಗುಡ್ ಎಡ್ ಥರ ಆಡೋದು ನಾನು. ಸೊ ದಟ್ ಈಸ್ ದ ಲ್ಯಾಕಿಂಗ್ ನನಗೆ. ನಾನು ಇನ್ನೊಂದೇನು ಕೇಳಿದ್ದೆ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಪ್ರೋ ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಲೈಕ್ ಎ ಜನರಲ್ ಪ್ಲೇಯರ್ ಇಸ್ ದ ಜನರಲ್ ಪ್ಲೇಯರ್ ಯೂಸಸ್ ಅ ಬಿಲ್ಡ್. ಒಂದು ಬಿಲ್ಡನ್ನು ನಿನ್ನ ಮೈಂಡಲ್ಲಿ ಇಟ್ಕೊಂಡಿರ್ತೀಯ. You will use that build, whatever guidelines they have provided in that build, you will use it to build your character. But a professional doesn't have a build in mind. He is always dynamically shifting what he needs to do based on whatever is happening around him, whatever his team is getting, whatever the enemy players are getting. So the core aspect that the pro
focuses on is the minute details which makes it possible for him to make his own builds on the fly. ಅಂದರೆ ಅದು ಅಡಾಪ್ಟಿಂಗ್ He's very adaptable. ನಾರ್ಮಲ್ ಆಗು ಮಾಡ್ತಾರೋ ಗೇಮ್ ನಾಲೆಜ್ ಇರುತ್ತಲ್ಲ ಜನರಲ್ ಆಗಿ ಈವನ್ ಅ ನಾರ್ಮಲ್ ಪರ್ಸನ್ ವಿಲ್ ನೋ ದೋಸ್ ಥಿಂಗ್ಸ್ ಬಟ್ ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಎನಿಮಿ ತುಂಬ ಸ್ಟಾಂಪ್ ಮಾಡ್ತಿದೆ ಅಂದರೆ ಯಾವ ರೀತಿ ಬಿಲ್ಡ್ ಹೋಗ್ಬೇಕು ಇದೆಲ್ಲ ಗೊತ್ತು. ಬಟ್ ದೀಸ್ ಆರ್ ಆಲ್ ಲೈಕ್ ಸ್ಟಿಲ್ ಜನರಲ್ ಟಾಪಿಕ್ಸ್. ಇದನ್ನು ಮೈನ್ಯೂಟ್ ಟಾಪಿಕ್ಸ್ ಅಂತ ಹೇಳಿದ್ರೆ ಈ ಥರ ಡ್ಯಾಮೇಜ್ ಕ್ಯಾಲ್ಕುಲೇಷನ್ಸು ಅದನ್ನು ಮೇ ಬಿ ಫಂಡಮೆಂಟಲ್ಸ್ಗೆ ಬರ್ಬೋದು, ಗೊತ್ತಿಲ್ಲ ನನಗೆ. ಬಟ್ ದೀಸ್ ಆರ್ ದ ಮೇನ್ ಆಸ್ಪೆಕ್ಟ್ಸ್ ದಟ್ ಯು ನೀಡ್ ಟು ನೋ. ನೀನು ಒಂದು ಚಾಂಪಿಯನ್ ಎಷ್ಟು ಡ್ಯಾಮೇಜ್ ಮಾಡ್ಬೋದೇನು. ಫಾರ್ ಎಕ್ಸಾಂಪಲ್ ಇವಾಗ ನೀನು ಏಜ್ ಆಫ್ ಎಂಪೈರ್ಸಲ್ಲಿ ತೊಗೋಬೇಕಂತ ಹೇಳಿದ್ರೆ ಪೈಕ್ ಮ್ಯಾನ್ ಕೌಂಟರ್ಸ್ ಕ್ಯಾವೆಲ್ರಿ ಅಲ್ವಾ. ಯಾಕೆ ಇವಾಗ ಜನರಲ್ ಆಗಿ ನೋಡ್ಬೋದು, ನಾವು ನೋಡಿದ್ರೆ ಡ್ಯಾಮೇಜ್ ಜಾಸ್ತಿ ಮಾಡುತ್ತೆ, ಬಟ್ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅದನ್ನ ಗೊತ್ತಿಲ್ಲ. ಆ್ಯಂಡ್ ಇವಾಗ ಒಂದು ಪೈಕ್ ಮ್ಯಾನು ಎಷ್ಟು ನೈಟ್ಸ್ನ ಹೊಡಿಬೋದು, ದೀಸ್ ಥಿಂಗ್ಸ್ ಆ್ಯಂಡ್ ಹೌ ಮೆನಿ ಹಿಟ್ಸ್ ಇಟ್ ಟೇಕ್ಸ್. ಆ ಥರ ಜನರಲಿ ಕಾನ್ಸೆಪ್ಟ್ ಏನು, ಕ್ಯಾವೆಲ್ರಿ ಯೂನಿಟ್ಸ್ಗೆ ಪೈಕ್ ಮ್ಯಾನ್ ಯೂನಿಟ್ಸ್ ಕೌಂಟ್ರು. ಈವನ್ ಇಫ್ ಯು ಹ್ಯಾವ್ ಅಪ್ಗ್ರೇಡೆಡ್ ಪೈಕ್ ಮ್ಯಾನ್ ಆರ್ ವಾಟ್ ಎವರ್ ಮ್ಯಾಕ್ಸ್, even if you have fully max upgraded pikemen and their halberdiers, a single halberdier will not be able to beat a single paladin. ಸೊ ಇವಾಗ ನಮಗೆ ಜನರಲ್ ಕಾನ್ಸೆಪ್ಟ್ ಏನಿರುತ್ತೆ, ಕ್ಯಾವೆಲ್ರಿ ಅಂದರೆ ಪೈಕ್ ಮ್ಯಾನ್ ಮಾಡಿ ಹೊಡಿಬೇಕು ಆ ಥರ. ದಟ್ ಈಸ್ ಅ ವೆರಿ ಜನರಿಕ್ ಕಾನ್ಸೆಪ್ಟ್. Paladin is the second strongest unit in the game. Only like a war elephant can defeat a paladin one on one. ಸೊ ಈ ಥರದ ಕಾನ್ಸೆಪ್ಟ್ಸು ಐ ವಾಂಟ್ ಟು ಲರ್ನ್ ಪ್ರಾಪರ್ಲಿ ವೆನ್ ಐ ಪ್ಲೇ ಸರ್ಟನ್ ಗೇಮ್ಸ್. ಇವಾಗ ನನಗೆ ವಾರ್ಕ್ರಾಫ್ಟಲ್ಲೂ ಅಷ್ಟೇ. ಇವಾಗ ವಾರ್ಕ್ರಾಫ್ಟಲ್ಲಿ ಯಾವ ಕಾನ್ಸೆಪ್ಟ್ಸ್ ನಂಗೆ ಅರ್ಥ ಆಗುತ್ತಂದರೆ, ವಾರ್ಕ್ರಾಫ್ಟಲ್ಲಿ ನಮಗೆ ಅಟ್ಯಾಕ್ ಟೈಪು ಡಿಫೆನ್ಸ್ ಟೈಪ್ ಇದೆ. ದಟ್ ಮ್ಯಾಟರ್ಸ್ ಅ ಲಾಟ್. ಫಾರ್ ಎಕ್ಸಾಂಪಲ್ ಇವಾಗ ಲೈಟ್ ಆರ್ಮರ್ ಇದೆ, ಹೆವಿ ಆರ್ಮರ್ ಇದೆ, ಮೀಡಿಯಮ್ ಆರ್ಮರು, ಫೋರ್ಟಿಫೈಡ್ ಆರ್ಮರು, ನೋ ಆರ್ಮರ್, ಈ ಥರದ್ದೆಲ್ಲ ಇದೆ. ಡಿಫ್ರೆಂಟ್ ಸೆಟ್ ಆಫ್ ಆರ್ಮರ್ಸ್. ಅಟ್ ದ ಸೇಮ್ ಟೈಮ್ ಅಟ್ಯಾಕ್ ಟೈಪಲ್ಲೂ ಅಷ್ಟೇ, ಹೆವಿ ಅಟ್ಯಾಕ್, ಸೀಜ್ ಅಟ್ಯಾಕ್, ಪಿಯರ್ಸಿಂಗ್ ಅಟ್ಯಾಕ್, ಈ ಥರದ್ದೆಲ್ಲ ಇರುತ್ತೆ. ನಂಗೆ ಜಾಸ್ತಿ ಗೊತ್ತಿರೋದಂದ್ರೆ ಲೈಕ್ ಐ ಯೂಸ್ ಟು ಕಮ್ ಟು ಯುವರ್ ಹೋಮ್ ಅಂಡ್ ವೆನೆವರ್ ಯು ಯೂಸ್ ಟು ಪ್ಲೇ ವಾರ್ಕ್ರಾಫ್ಟ್ ಯು ಯೂಸ್ ಟು ಕ್ಲಿಕ್ ಆನ್ ಫ್ರೋಸನ್ ಥ್ರೋನ್ ಅಂಡ್ ಡೂ ಸಮಥಿಂಗ್. ಫ್ರೋಸನ್ ಥ್ರೋನ್ ಅಲ್ಲಿ ಲೈಕ್ ವಾಟ್ ವರ್ ಯು ಪ್ಲೇಯಿಂಗ್ ಇನ್ ಫ್ರೋಸನ್ ಥ್ರೋನ್? ಐ ನೋ ಇಟ್ಸ್ ಅನ್ ಎಕ್ಸ್ಪಾನ್ಷನ್, ಬಟ್ ವರ್ ಯು ಪ್ಲೇಯಿಂಗ್ PvP? ಇಲ್ಲ, ಅವಾಗ ಮೋಸ್ಟ್ಲಿ ಡೋಟ್ ಆಡ್ತಿದ್ದೆ. ಇಲ್ಲ ವಾರ್ಕ್ರಾಫ್ಟ್ ಇದು ಬಿಲ್ಡಿಂಗ್ ಕಟ್ತಾರೆ ನೋಡು, ಅದನ್ನ ಆ ಟೈಮಲ್ಲಿ ಸ್ವಲ್ಪ ಆಡ್ತಿದ್ದೆ. ಇಟ್ ವುಡ್ ಐದರ್ ಬಿ ಡೋಟಾ ಆರ್ ದಿಸ್ ಒನ್. ಐ ಡಿಂಟ್ ಪ್ಲೇ ಕ್ಯಾಂಪೇನ್ ಎಟ್ ಹೋಮ್. ಸೊ ಆ ಥರ. ಸೊ ನೀನು ಲೈಕ್ ಫೋರ್ಟಿಫೈಡ್ ಇಲ್ಲ ಹೆವಿ ಆರ್ಮರ್ ಎಲ್ಲ ಇದ್ದರೆ ನೀನು ಫಿಸಿಕಲ್ ಡ್ಯಾಮೇಜ್ ಮಾಡಿದ್ರೆ ಏನೂ ಡ್ಯಾಮೇಜ್ ಆಗೋಲ್ಲ. ಸೊ ಯು ನೀಡ್ ಟು ಯೂಸ್ ಮ್ಯಾಜಿಕ್ ಡ್ಯಾಮೇಜ್. ಸೊ ಈ ಥರದ ಕಾನ್ಸೆಪ್ಟ್ಸ್ ಎಲ್ಲ ನನಗೆ ಕ್ಯಾಸಲ್ ಫೈಟ್ ಅಂತ ಒಂದು ಮ್ಯಾಪ್ ಇದೆ, ಅದರಲ್ಲಿ ನನಗೆ ಗೊತ್ತಾಯಿತು. ಸೊ ಇಫ್ ದೇರ್ ಇಸ್ ಹೆವಿ ಆರ್ಮರ್ಡ್ ಯೂನಿಟ್ ಯು ನೀಡ್ ಟು ಬಿಲ್ಡ್ ಮ್ಯಾಜಿಕ್ ಯೂನಿಟ್ಸ್ ಅಗೇನ್ಸ್ಟ್ ಇಟ್. ಸೊ ದಟ್ ಇಸ್ ವೆನ್ ಐ ಅಂಡರ್ಸ್ಟುಡ್, ಈ ಥರ ಕಾನ್ಸೆಪ್ಟ್ಸ್ ಎಲ್ಲ ಇದೆ. ಆ್ಯಂಡ್ ನಾನು ಮುಂಚೆ ಆಡ್ತಿದ್ದೆ ನೋಡು, ಮುಂಚೆ ಆಡುವಾಗ ಐ ಯೂಸ್ ಟು ಪ್ಲೇ ಬ್ಲೈಂಡ್ಲಿ ಜನರಲಿ. ಆ್ಯಂಡ್ ವಾರ್ಕ್ರಾಫ್ಟ್ನಲ್ಲಿ ಅವಾಗಲೂ ಈ ಕಂಟ್ರೋಲ್ ಗ್ರೂಪ್ಸ್ ಎಲ್ಲ ಇತ್ತಂತೆ, ನನಗೆ ಗೊತ್ತಿರಲಿಲ್ಲ. ಕಂಟ್ರೋಲ್ ಗ್ರೂಪ್ಸ್ ಎಲ್ಲ ಇಟ್ ಇಸ್ ದೇರ್ ಫ್ರಮ್ ಸಚ್ ಎ ಲಾಂಗ್ ಟೈಮ್. ಬಟ್ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ಅಷ್ಟೊಂದೆಲ್ಲ ನೋಡ್ತಿರ್ಲಿಲ್ಲ. ನಾನೇನು ಅಲ್ಲೇನು ಕ್ಲಿಕ್ ಮಾಡ್ತವ್ರೆ, ನಮ್ಗೆ ಹೆಂಗಂದ್ರೆ ಹೆಂಗುರು ಇವನು ಇಷ್ಟೊಂದು ಯೂನಿಟ್ಸ್ನ ಕಂಟ್ರೋಲ್ ಮಾಡಿಕೊಂಡು ಆ ಕಡೆ ಮೈಕ್ರೋ ಮಾಡಿಕೊಂಡು ಇಷ್ಟೊಂದೆಲ್ಲ ಮಾಡ್ತಿದ್ದ ಅಂತ ನನ್ಗೆ ಅನ್ಸೋದಷ್ಟೇ. ಆಮೇಲೆ ನಂಗೆ ಅದು ಮೈಕ್ರೋ ಮಾಡ್ತಾರಲ್ಲ, ಒನ್ ಥಿಂಗ್ ದಟ್ ಐ ಸಾ ವಾಸ್, ನಂಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ, there is a mouse which has 9 or 10 buttons on the side. It has a ring of buttons. ಹೌದು, not just the mouse 4, mouse 5. ಗೊತ್ತು. So they use that mouse to micro all the units, like do all the control groups and everything. It depends. ಟೂರ್ನಮೆಂಟ್ಸ್ ಅಲ್ಲೆಲ್ಲ ಅಲೋ ಮಾಡಲ್ಲ ಅನ್ಕೋತೀನಿ. ಅಲೋಗಿಂತ ಅಂದರೆ ಗೇಮಲ್ಲಿ ಫೀಚರ್ಸ್ ಇರಲ್ಲ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಹಳೆ ವಾರ್ಕ್ರಾಫ್ಟಲ್ಲಿ ಇನ್ವೆಂಟ್ರಿ ಸ್ಲಾಟ್ಸ್ ಇದೆ ನೋಡು, ನೀನು ಅದೆಲ್ಲ ಮ್ಯಾನ್ಯುಯಲ್ ಆಗಿನೇ ಹಾಕಬೇಕಿತ್ತು. ಆರ್ ಯು ಆರ್ ಸಪೋಸ್ ಟು ಯೂಸ್ ಆಟೋ ಹಾಟ್ ಕೀಸ್ ಅಂತ ಒಂದು ಥರ್ಡ್ ಪಾರ್ಟಿ ಟೂಲ್ ಬರ್ತಿತ್ತು, ಅದನ್ನ ಯೂಸ್ ಮಾಡ್ತಿದ್ವಿ. ಸೊ ಇವಾಗ ನಾವು ಏಜ್ ಆಫ್ ಎಂಪೈರ್ಸ್ ಇರ್ಬೋದು, ಇಲ್ಲ ಈ ಥರದ ಗೇಮ್ಸ್ ಎಲ್ಲ ಆಡುವಾಗ ನಾವೇನು ಮಾಡ್ತೀವಿ, ಪದೇ ಪದೇ ಬಿಲ್ಡಿಂಗ್ನ ಮೌಸ್ ಕ್ಲಿಕ್ ಮಾಡ್ತೀವಿ, ಆಮೇಲೆ ಪ್ರೊಡ್ಯೂಸ್ ಮಾಡೋದು, ಈ ಥರ ಮಾಡ್ತಿರ್ತೀವಿ. ನಾನು ಇವ್ನ ಗೇಮ್ಸ್ ಎಲ್ಲ ಇವಾಗ ನೋಡ್ತಿದ್ದೀನಲ್ಲ, ಅವನು ಒಬ್ಬ ಸ್ಟಾರ್ ಕ್ರಾಫ್ಟ್ ಪ್ರೋ ಪ್ಲೇಯರ್ಗೆ ಕೋಚ್ ಮಾಡ್ತಿದ್ದಾನೆ, ಕೋಚ್ ಸೀರೀಸ್ ಥರ. ಸೊ ಅದರಲ್ಲಿ ನೋಡಿದ್ರಲ್ಲಿ ನನಗೆ ಅರ್ಥ ಆಗಿದೆ ಏನಂದರೆ, ವೆನ್ ದೆರ್ ಇಸ್ ದಿಸ್ ಫೈಟ್ಸ್ ಆ್ಯಂಡ್ ಆಲ್ ಹ್ಯಾಪ್ನಿಂಗ್, ದೇ ಹ್ಯಾವ್ ದಿಸ್ ಸೆಟ್ ಆಫ್ ಯೂನಿಟ್ಸ್ ಎವ್ರಿ ಟೈಮ್ ದೇ ಪ್ಲೇ. ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ಆ ಫೈಟ್ಸ್ ಆಗೋವಾಗ ಯಾವ್ದಾರ ಒಂದು ಯೂನಿಟ್ ಸಾಯಿತು ಅಂತ ಹೇಳಿದ್ರೆ ಅಲ್ಲಿ ರೀಪ್ಲೇಸ್ಮೆಂಟ್ ಅಲ್ಲಿ ಯೂನಿಟು ಕ್ರಿಯೇಟ್ ಮಾಡ್ತಾ ಇರಬೇಕು ಅವರು. ಆ್ಯಂಡ್ ಟು ಕ್ರಿಯೇಟ್ ಇಟ್
ಎವ್ರಿ ಟೈಮ್ ಲೆಟ್ಸ್ ಸೇ ದ ಫೈಟ್ ಈಸ್ ಹ್ಯಾಪ್ನಿಂಗ್ ಅಟ್ ಲೈಕ್ ಬಾಟಮ್ ಲೆಫ್ಟ್ ಆಫ್ ದ ಮ್ಯಾಪ್, ನಿನ್ನ ಬೇಸ್ ಬಂದು ಟಾಪ್ ಲೆಫ್ಟಲ್ಲಿ ಇದೆ. ಎವ್ರಿ ಟೈಮ್ ಯು ಕಾಂಟ್ ಮೌಸ್ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ You ಅಲ್ಲಿ. can't like go to the map and you can't switch ಯಾಕಂದರೆ over ನೀನು to ಇಲ್ಲಿ that ರೈಟ್ ಕ್ಲಿಕ್ಕು location. ಇಲ್ಲಿ ಯೂನಿಟ್ಸ್ನ ಮ್ಯಾನೇಜ್ ಮಾಡಬೇಕು. ಸೊ ಆ ಟೈಮಲ್ಲಿ ನೀನು ಮೈಕ್ರೋ ಅಲ್ಲಿ ಮಾಡ್ತಾ ಇರಬೇಕು. ಸೊ ಅದಕ್ಕೋಸ್ಕರ ಅವ್ರು ಶಾರ್ಟ್ ಕೀಸ್ ಯೂಸ್ ಮಾಡ್ತಾರೆ. ಸೊ ಬೇರೆ ಆಕ್ಸೆಸ್ ಮಾಡಬೇಕಂದ್ರೆ ಆ ಥರ. ನಾನು ನೋಡ್ತೀನಲ್ಲ, ನಾನು ಈ ಪ್ರೋ ಪ್ಲೇಯರ್ ಹೇರಾ ಅಂತ ಒಬ್ಬ ಇದ್ದಾನೆ, ಏಜ್ ಆಫ್ ಹಾ. ಎಂಪೈರ್ಸ್ ಆಡೋನು. ಹಿ ಪ್ಲೇಸ್ ಇಟ್ ಸೋ ವೆಲ್, ಐ ಡೋಂಟ್ ನೋ ಹಾಫ್ ದ ಟೈಮ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಗೇಮ್. ಅದು ಹೆಂಗ್ ಮಾಡ್ತಾ ಇದ್ದಾನೆ ಹಾಫ್ ದ ಥಿಂಗ್ಸ್ ಅಂತ ನಂಗೆ ಅರ್ಥ ಆಗಲ್ಲ. ನಾನು ಯೂಶಲಿ ನಾನು ಆಡೋವಾಗ ವೆನೆವರ್ ಐ ಆಮ್ ಫೈಟಿಂಗ್ ದ ಅಪೋನೆಂಟ್ ಆರ್ ಸಮಥಿಂಗ್, all of my units will die or most of my units will die, and then I go back to my base and I start creating more units. But how they do it is, ಇವಾಗ ಇಲ್ಲಿ ಫೈಟ್ ಆಗ್ತಾ ಇರುತ್ತೆ, reinforcements ಬರ್ತಾನೆ ಇರುತ್ತೆ ಆಟೋಮ್ಯಾಟಿಕ್ ಆಗಿ ಟು ದ ರೈಟ್ ಲೊಕೇಶನ್, ಟು ದ ರೈಟ್ ಪಾರ್ಟ್ಸ್ ಆಫ್ ದ ಮ್ಯಾಪ್. ಆ ಥರ ಅಲ್ಲ. ಅದೇ ಲೈಕ್ RTS ನಾಲೆಜ್ ಇರೋರು. ನಾನು ಅದಕ್ಕೆ ನನಗೆ ನಾನು ಹೇಳಿದ್ನಲ್ಲ, ಐ ಪ್ಲೇಡ್ ಆಲ್ ಟೈಪ್ ಆಫ್ ಗೇಮ್ಸ್, ಬಟ್ ಐ ಆಮ್ ಲೈಕ್ ಐದರ್ ಬಿಗಿನಿಂಗ್ ಆರ್ ಆವ್ರೇಜ್ ಗೈ. ಸೊ ನಾನೇನಾದರೂ ನಿಂಜಾತ ಆಡಿದ್ರೆ, ಸಿನ್ಸ್ ಯುವರ್ ಲೈಕ್ ಕೈಂಡ್ ಆಫ್ ಬಿಗಿನಿಂಗ್ ಆರ್ ವಾಟ್ ಎವರ್, ಐ ಥಿಂಕ್ ಐ ಮೈಟ್ ವಿನ್ ಓವರ್ ಯು. ಯಾವ್ದ್ರಲ್ಲಿ? ಏಜ್ ಆಫ್ ಎಂಪೈರ್ಸ್ ಅಲ್ಲಿ, even though I know like very minimum knowledge or whatever. Wait, do you really think you can win over me in Age of Empires? I think so. I don't think you can. ಟ್ರೈ ಮಾಡೋಣ ಬಿಡು. ನಿಂಗೆ ಬೇಸೇ ಕಟ್ಟಕ್ ಬರಲ್ವಲ್ಲ? ಹಾ, you don't know how to create the base. ಪರವಾಗಿಲ್ಲ. You don't know what units to make. There are so many different aspects to win the game, such games. So you think you can win against me in Age of Empires too, alva? What do you prediction, think man, is the experience you have? Like from where are you drawing the experience so that you can beat me in Age of Empires too? ನೀನ್ ಆಡೋ ಗೇಮ್ ಪ್ಲೇ ನೋಡಿದ್ನಲ್ಲ, ಅದ್ರಲ್ಲಿ ಗೊತ್ತಾಯ್ತು ನಂಗೆ. Yeah, but that is because I am following a structure. ಅಂದ್ರೆ like I'm not attacking the opponent early, I'm just waiting to make sure like my base is secure athara alla, so that I can play in a chill manner later. ಏನಾದಿರ್ಲಿ ಅಷ್ಟು ಸಾಕು. ವಿ ಕ್ಯಾನ್ ಟ್ರೈ. ನನ್ಗೆ ಗೊತ್ತಿಲ್ಲ ಹೇಗಿದ್ದು ಸೆಟಪ್ ಮಾಡಿ ಇದು ಮಾಡ್ಬೋದಂತ, ಬಟ್ ಆಡ್ಬೋದು ಬೇಕಾರೆ. somehow ನಂಗೆ ಹೆವಿ ಡೌಟ್ಸ್ ಆಗ್ತಾ ಇದೆ that you can beat me in Age of Empires too. ಬೀಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಐ ಡೋಂಟ್ ಮೈಂಡ್, ಬಟ್ ಐ ಕ್ಯಾನ್ ಟ್ರೈ. ನಿಂಗೆ ಇದು ಕ್ಯಾಂಪೇನ್ ಆಡಕ್ಕೆ ಇಷ್ಟ ಅಲ್ವಾ? ಯು ಡೋಂಟ್ ವಾಂಟ್ ಟು ಪ್ಲೇ ದ ಕ್ಯಾಂಪೇನ್. ಐ ಡೋಂಟ್ ಲೈಕ್ ಟು ಪ್ಲೇ ದ ಗೇಮ್ ಇಟ್ ಸೆಲ್ಫ್, ಮ್ಯಾನ್. ಬಟ್ ಯು ವಾಂಟ್ ಟು ಟ್ರೈ ಟು ಬೀಟ್ ಮೀ ಇನ್ Age of Empires too. ಅದಕ್ಕೇನು, that has nothing to do with playing the if game. You don't want to play the game itself, how are you going to win against someone who loves the game and who's watched hundreds of hours of pro players playing the game? ಅದೇ ಅದು ಚಾಲೆಂಜ್ ಇದು. ಇಟ್ಸ್ ಲೈಕ್ ಅ ಚಾಲೆಂಜ್ ಫಾರ್ ಮೀ. I started to play the campaign because of the challenge itself. But you didn't complete the challenge alva, you didn't play Bari. ಬಾರಿ ಆಡ್ತೀನಿರೋ, ಬಾರಿ ಬರುತ್ತೆ. ಸ್ವಲ್ಪ ಬೇರೆ ಇದೆಲ್ಲ ಆಗ್ಬಿಡ್ಲಿ, ಆಡೋಣ. One advantage that you might have is you have played I think hundreds of hours of League alva, so you can micro very well ಅಂತ ನನಗೆ ಬಟ್ ಅನ್ಸುತ್ತೆ. ಲೀಗಲ್ ಮೈಕ್ರೋ ಇಲ್ಲ ಕಣೋ. ಲೀಗಲ್ ನಾವು ಬರೀ ರೈಟ್ ಕ್ಲಿಕ್ ಮಾಡೋದಷ್ಟೇ. ಇಟ್ಸ್ ಜಸ್ಟ್ ಲೈಕ್ ಆ್ಯಂಡ್ ಒನ್ ಪ್ಲೇಯರ್ನ ಅಷ್ಟೇ ನಾವು ಕಂಟ್ರೋಲ್ ಮಾಡೋದು. ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. You are dexterous with the mouse when controlling units, small units on a screen. Okay, ನೀನು ಬಾರಿನ you show me, you defeat Bari and you show me. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಜೊತೆ ಇಂಜಿನಿಯರಿಂಗ್ ಟೈಮಲ್ಲಿ ಆಡ್ತಾ ಇದ್ದೆ. ವಿ ಪ್ಲೇಡ್ ಲೈಕ್ 3-4 ಮ್ಯಾಚಸ್. ವಿ ವರ್ ಪ್ಲೇಯಿಂಗ್ ಆನ್ Woobly, ಸರ್ವಿಸ್ ಇತ್ತು. That time there was no definitive edition or anything. It's an okay game, I would say. It's a fun game and it's very demanding when you have to play it well. ಆಮೇಲೆ ಈ ಗೇಮ್ಸಲ್ಲಿ ಒನ್ ಥಿಂಗ್ ನಂಗೆ ಏನು ಗೊತ್ತಾಗಿದ್ದು ಅಂದರೆ, ಮುಂಚೆ ಆಡ್ತಾ ಇರೋವಾಗ ಐ ಯೂಸ್ ಟು ವೆಯ್ಟ್ ಫಾರ್ ದ ರಿಸೋರ್ಸಸ್ ಟು ಬಿ ಕಲೆಕ್ಟೆಡ್. ಬಟ್ ಈ ಗೇಮ್ಸಲ್ಲಿ ಎವ್ರಿ ಸೆಕೆಂಡ್ ಇಸ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಕೀಪ್ ಡೂಯಿಂಗ್ ಸಮಥಿಂಗ್ ಟು ಬೆಟರ್ ಯುವರ್ ಸಿಚುವೇಶನ್. And that is why these games are so mentally taxing, because every second you are making a decision as to what to do. And these decisions have compounding effects. Adre bere games alli, shooter games alla, it doesn't have any compounding effects like single player games alli. So it can change the entire scenario of how things are going to work out. Every decision matters ತರ. So ಆಮೇಲೆ ಇನ್ನೊಂದೇನಂದ್ರೆ, like half of these games are decided
in the draft phase only as to who is going to win or which team is going to win. ಡ್ರಾಫ್ಟಿಂಗ್ ಇರುತ್ತೆ, ಬಟ್ ಅಗೇನ್ ಇಟ್ ಆಲ್ಸೋ ಡಿಪೆಂಡ್ಸ್ ಇಫ್ ಯು ಕ್ಯಾನ್ ಎಕ್ಸಿಕ್ಯೂಟ್ ಇಟ್ ಥರ. But when you have all pro players playing, ಹ್ಮ್ at the time 50% is decided, okay, e team draft ಕೆದ್ದಾಗಿತ್ತು, you can have the best players in that team, mechanically best players, but if the draft is bad, then screwed, they've lost. ಅದೇ, ಬಟ್ ಅದು 100% ಆಗಲ್ಲ ಅದು. ಅದು ಯಾವತ್ತೂ ಆಗಲ್ಲ. ನಾನು ಇದು ಡೋಟಾದು ನೋಡ್ತಾ ಇದ್ದೆ, True-sight. TI ಅಲ್ವಾ, True-sight ಓಕೆ, ಬಟ್ TIನು ಲೈಕ್ ಲೈವ್ ಆಗಿ ನೋಡ್ತಾ ಇದ್ದೆ. And the coaches have sheets and sheets of paper on strategies on drafting phase. ಹೌದು, ಅದು ಏನಂದ್ರೆ ಅವರು ಸ್ಕ್ರಿಮ್ ಮಾಡ್ತಾರಲ್ವಾ, ನಿಂಗೆ ಸ್ಕ್ರಿಮ್ ಅಂದ್ರೆ ಗೊತ್ತ ಅನ್ಕೋತೀನಿ. ಏನೋ ಸ್ಕ್ರಿಮ್ ಸ್ಕ್ರಿಮ್ ಅಂದ್ರೆ ಬಿಫೋರ್ ಟೂರ್ನಮೆಂಟ್ಸ್ ದೇಲ್ ಪ್ಲೇ ಲಾಟ್ ಆಫ್ ಗೇಮ್ಸ್ ಅಗೇನ್ಸ್ಟ್ ದ ಪ್ಲೇಯರ್ಸ್. ಯಾರ ಟೂರ್ನಮೆಂಟ್ಸ್ ಅಲ್ಲಿ ಇರ್ತಾರಲ್ಲ ಅವ್ರ ಜೊತೆ ಪ್ರಾಕ್ಟೀಸ್ ಮ್ಯಾಚಸ್ ತರ ಆಡ್ತಾರೆ. ದಟ್ ಈಸ್ ವೇರ್ ದೇ ಜನರಲಿ ಟೆಸ್ಟ್ ಔಟ್ ಅಗೇನ್, ಇಟ್ ಮೈಟ್ ನಾಟ್ ಬಿ ಸ್ಪೆಸಿಫಿಕ್ ವಿತ್ ದೋಸ್ ಪರ್ಟಿಕ್ಯುಲರ್ ಟೀಮ್ಸ್, ಬಟ್ ಜನರಲ್ ಆಗಿ ಅವ್ರು ಏನೇನು ಟೂರ್ನಮೆಂಟ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕಂತಿರ್ತಾರೆ ಸ್ಟ್ರಾಟಜೀಸ್ ಅದೆಲ್ಲ ಆಡ್ತಾರವರು. ಸೊ ಇದೇ ರೀತಿ ಯಾವ್ಯಾವ ಟೀಮ್ಸ್ ಏನೇನು ಆಡ್ತಿದ್ದಾರೆ ಅದೆಲ್ಲ ನೋಟ್ ಡೌನ್. ದಟ್ ಈಸ್ ದ ಟೀಮ್ ಬೇರೆ ಮೆಂಬರ್ಸ್ ಇರ್ತಾರಲ್ಲ ಅವ್ರದ್ದು ಕೆಲಸ ಅದು. ದೇ ಆರ್ ಸಪೋಸ್ ಟು ಕೀಪ್ ಅ ನೋಟ್ ಆಫ್ ಆಲ್ ದೋಸ್ ಥಿಂಗ್ಸ್. ಬೇರೆಯವ್ರು ಏನೇನು ಸ್ಟ್ರಾಟಜಿ ಮಾಡ್ತಿದ್ದಾರೆ, ಏನೇನು ಪಾಕೆಟ್ ಪಿಕ್ಸ್ ಇದೆ, ಇದೆಲ್ಲ. ಸೊ ಅದಕ್ಕೆ ಅವ್ರು ಡ್ರಾಫ್ಟ್ ಮಾಡಿದಾಗ ಚಾಂಪಿಯನ್ಸ್ ಸೆಲೆಕ್ಟ್ ಮಾಡ್ತಾರಲ್ಲ, ಅದನ್ನ ಅವರು ಚೆಕ್ ಮಾಡ್ತಾರೆ. ಈ ಚಾಂಪಿಯನ್ ತಗೋತಿದಾರೆ ಅಂದ್ರೆ ಈ ಟೀಮ್ ಕಾಂಪ್ ಹೋಗ್ತಾರೆ ಅವರು ಅಂತೆಲ್ಲ ಹೇಳ್ಬಿಟ್ಟು. ಆ ಥರ ಇದೆಲ್ಲ ನಾನು ಮಾಡಿದ್ದೀನಿ. ಸೊ ನಾನು ನನ್ನ ಫ್ರೆಂಡು ಇವಾಗ ಇಂಜಿನಿಯರಿಂಗ್ ಎಲ್ಲ ಆದಮೇಲೆ ಈ ಸ್ಪೋರ್ಟ್ಸ್ ಎಲ್ಲ ಮಾಡ್ಬೇಕಂತ ಇಷ್ಟ ಆಯ್ತು ಅವನಿಗೆ. ಆ ಟೈಮಲ್ಲಿ ಡೋಟಾ ಟೀಮ್ ಎಲ್ಲ ಮಾಡಿದ್ದ. ಆ ಟೈಮಲ್ಲಿ ನಾನು ಒಂದು ಫುಲ್ ಡೈರಿನಲ್ಲಿ ಡೋಟಾನಲ್ಲಿ ಎಷ್ಟು ಚಾಂಪ್ಸ್ ಇದೆ ಎಲ್ಲ ಬರೆದಿಟ್ಕೊಂಡು, ಅದರಲ್ಲಿ ಡ್ಯಾಮೇಜ್ ಟೈಪ್ ಯಾವ್ಯಾವ ಥರದಿದೆ, ಟೋಟಲ್ ದೇರ್ ಇಸ್ ಡಿಫ್ರೆಂಟ್ ಡ್ಯಾಮೇಜ್ ಟೈಪ್. ನೀನು ಏನಕ್ಕೆ ಲೀಗಲ್ ಮಾಡಲಿಲ್ಲ ಇದು? ವೈ ಡಿಡ್ ಯು ಡೂ ಇಟ್ ಫಾರ್, ವೈ ಡಿಡ್ ಯು ಡಿಸೈಡ್ ಟು ಗೋ ಇನ್ ಟು ಈ ಸ್ಪೋರ್ಟ್ಸ್ ಇನ್ ಡೋಟಾ ರಾದರ್ ದನ್ ಲೀಗ್? ಅವನು ಡೋಟಾನಲ್ಲಿ ಇದ್ದಿದ್ದು, ಆ್ಯಂಡ್ ನಾನು ಸ್ಟಾರ್ಟಿಂಗ್ ಡೋಟಾನಲ್ಲಿ ಸ್ಟಾರ್ಟ್ ಮಾಡಿದ್ದು, ಬಟ್ ಅಷ್ಟೊಂದು ಆಡಿಲ್ಲ ಅಷ್ಟೇ ನಾನು. ಆ್ಯಂಡ್ ಅವನಿಗೆ ಡೋಟಾ ಆಡಬೇಕಂತ ಆಸೆ ಇದ್ದಿದ್ದು, ಆ್ಯಂಡ್ ಹೀ ಈಸ್ ಗುಡ್ ಅಟ್ ಡೋಟಾ ಕಂಪ್ಯಾರಿಟಿವ್ಲಿ. Dota is not like an official game or anything, alva. It's just a mod, if I remember right. Or did they release a game called ಡೋಟಾ 2. You mean Dota 2? Okay. ಡೋಟಾ ಅಂದರೆ ಡೋಟಾ 2 ಹೇಳ್ತಿರೋದು ನಾನು. ಸೊ ಡೋಟಾ mod ಬಗ್ಗೆ ಹೇಳ್ತಾ ಇದೆಯಾ? ಇಲ್ಲ ವಾರ್ಕ್ರಾಫ್ಟ್ mod ಬಗ್ಗೆ. ಡೋಟಾ 2 ಹೇಳ್ತಿರೋದು. ಸೊ ಅದರಲ್ಲಿ ನಾವು ನಾರ್ಮಲಿ ಟೂರ್ನಮೆಂಟ್ಸ್, ಡೋಟಲ್ಲೇ ಸಿಂಪಲ್ ಕ್ಲಾಶ್ ಗೇಮ್ಸ್ ಥರ ಎಲ್ಲ ಇರುತ್ತೆ. ಅದರಲ್ಲಿ ಒಂಥರದ್ದು ಎಕ್ಸಿಕ್ಯೂಟ್ ಮಾಡಿದ್ವಿ ನಾವು. ಆ್ಯಂಡ್ ಅದೇ ನನ್ನ ಡೈರಿ ಎಲ್ಲ ಮೇಂಟೈನ್ ಮಾಡಿದ್ದೆ ನೋಡು. ಅದರಲ್ಲಿ ಬೇರೆ ಟೈಪ್ಸು ಏನೇನು ಕಾಂಬೋಸ್ ಮಾಡ್ಬೋದು ಈ ಥರದ್ದೆಲ್ಲ. ಅದರಲ್ಲಿ ನಾವು ಫುಲ್ ಸಮನ್ಸ್, ಫುಲ್ ಟವರ್ ಇದು ಮಾಡೋ ಸ್ಟ್ರಾಟಜಿ, ಟವರ್ ಪುಷ್ ಮಾಡೋ ಸ್ಟ್ರಾಟಜಿನ ಮಾಡಿದ್ವಿ. ಬಟ್ ನನ್ಗೆ ಗೊತ್ತಿತ್ತು ಇದೆಲ್ಲ ವರ್ಕೌಟ್ ಆಗಲ್ಲ ಈ ಟೀಮು ಅಂತ ಹೇಳ್ಬಿಟ್ಟು. ಯಾಕಂದರೆ ವೆನ್ ಯು ಕ್ರಿಯೇಟ್ ಟೀಮ್ ಫಾರ್ ಈ ಸ್ಪೋರ್ಟ್ಸ್, ಯು ನೀಡ್ ಟು ಡೆಡಿಕೇಟ್ ಆ್ಯಂಡ್ ಯು ನೀಡ್ ಟು ಪ್ಲೇ ವೆಲ್ ಆ್ಯಂಡ್ ರೆಗ್ಯುಲರ್ಲಿ ಇಷ್ಟು ಅವರ್ಸ್ ಗೇಮ್ ಆಡಬೇಕು. ಸೊ ಅಲ್ಲಿ ಡೆಡಿಕೇಟ್ ಇದ್ದಿದ್ರು ಒಂದು, ಐ ಥಿಂಕ್ ನಾನು, ನನ್ನ ಫ್ರೆಂಡು ಮತ್ತು ಇನ್ನೊಬ್ಬ ಇದ್ದ ಅಷ್ಟೇ. ಇನ್ನು ಮಿಕ್ಕಿದ ಇಬ್ಬರು ಜನರು ಅಷ್ಟು ಇರಲಿಲ್ಲ. ಆ್ಯಂಡ್ ಸ್ಕಿಲ್ ಲೆವೆಲ್ಲು ಅಷ್ಟೇ ಡಿಸೆಂಟಾಗಿತ್ತು. ಇನ್ನೊಬ್ಬ ಅಷ್ಟೊಂದು ಇರಲೇ ಇರಲಿಲ್ಲ. ಸೊ ಐ ನೋ ದಿಸ್ ವೋಂಟ್ ವರ್ಕ್ ಔಟ್. ಸೊ ಇಟ್ ವಾಸ್ ಮೋರ್ ಲೈಕ್ 3v5 ತರ ಆಗ್ತಾ ಇತ್ತು ಅಂತ ಹೇಳ್ತಾ ಇದೆಯಾ? ಪ್ಲೇಯಿಂಗ್ ಗೇಮ್ಸ್. ಆ ಥರ ಇತ್ತು. ಆ್ಯಂಡ್ ಡೋಟಾಲ್ ಏನಂದ್ರೆ ಲೀಗ್ಗಿಂತ ತುಂಬಾ ಲರ್ನಿಂಗ್ ಕರ್ವ್ ಇದೆ ಡೋಟಾನಲ್ಲಿ. ಹೌದು, ಡೋಟಾ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಗೇಮ್ ಅಂತ. ದೇರ್ ಆರ್ ಸೋ ಮೆನಿ ಮೋರ್ ಆಸ್ಪೆಕ್ಟ್ಸ್. ದೇರ್ ಆರ್ ಲೈಕ್ ಡಿನೈಸ್ ದಟ್ ಯು ಹ್ಯಾವ್ ಟು ಡೂ. ಡಿನೈ ಇದೆ, ಅದು ಬಿಟ್ಟು ದೇರ್ ಆರ್ ಲಾಟ್ ಆಫ್ ಮೈಕ್ರೋ ಥಿಂಗ್ಸ್ ದಟ್ ಯು ಕ್ಯಾನ್ ಡೂ ಇನ್ ಡೋಟಾ. ಆ ಥರದ್ದೆಲ್ಲ ನಂಗೆ ಎಲ್ಲದಕ್ಕಿಂತ ಏನು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಗೊತ್ತಾ? when you're talking about skill alva, battle royale games alle based on like the distance, you have to account for drop off, you have to account for air drag, you have to account for so many things. Sometimes I feel that is so real life tara anta ansutte, that difficult anta to accommodate all of those things and still hit your shots, because you're just not aiming and shooting. You are predicting where the player is going to be, and you are also predicting where the bullet is going to be when it hits the player or when it goes near the player. ಅಂದ್ರೆ ಸ್ನೈಪ್ ಶಾಟ್ಸ್ ಹೇಳ್ತಿರೋದು ನೀನು? ನಾಟ್ ಈವನ್ ಸ್ನೈಪ್. ಇವಾಗ ಗೇಮ್ನಲ್ಲಿ ಯಾವ ಥರ ಮಾಡಿದ್ದಾರೆ ಅಂದರೆ, ಈವನ್ ಇಫ್ ಯು ಹ್ಯಾವ್ ಐರನ್ ಸೈಟ್ಸ್ or even if you have laser sights, you still have to lead your shots. ಆ ಗೇಮ್ಸ್ ಅಲ್ಲ, ಬ್ಯಾಟಲ್ ರಾಯಲ್. Sights doesn't do anything, man. No, not on the sights. No, I mean not just
Sniper rifles is what I mean. Like any kind of gun, the bullets will get affected by gravity. ಅದೇ ರೀಕಾಯಿಲ್ ಅದು. No, not just recoil. Like if the player is very far, all of the bullets will get affected by gravity. ಕೆಲವೊಂದು ಗೇಮ್ ಇದೆ ವೇರ್ ದೋಸ್ ಕಾನ್ಸೆಪ್ಟ್ಸ್ ಡಸಂಟ್ ಅಪ್ಲೈ. ಕೆಲವು ಲೈಕ್ ಜನರಲಿ ಮೋಸ್ಟ್ ಆಫ್ ದ ಗೇಮ್ಸ್ ಇರುತ್ತೆ ಅದರಲ್ಲಿ. It won't apply. But in some of these games, ಇವಾಗ ಈ ವಾರ್ ಸಿಮ್ ಎಲ್ಲ ಇರುತ್ತಲ್ಲ, ಆರ್ಮಾ ಗೇಮ್ಸ್ ಅಲ್ಲ, there is so much of that application in those games. There is so much physics that they are applying. ಹೌದು, ಅದಕ್ಕೆ ನೋಡು ನೀನು FPS ಆಡ್ತಾರಲ್ಲ, ದೇ ಕೀಪ್ ದರ್ ಮೌಸ್ ಸೆನ್ಸಿಟಿವಿಟಿ ವೆರಿ ಲೋ. ಅವ್ರು ನೋಡು ನೀನು ಆಡೋವಾಗ ಅವರು They'll be like moving the entire hand ಗುಡಿಸ್ತಾ over. ಇರ್ತಾರೆ ಅವರು. No tension, full relax. No tension, full relax. That will be our podcast name. ಅಂದ್ರೆ ಅವ್ರು ಟೆನ್ಷನ್ ಆದ್ರೂ ಪಟ್ಕೊಳ್ಳಿ, ರಿಲ್ಯಾಕ್ಸ್ ಆದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ.